ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಥವಾ ಎಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದರೊಳಗೆ ಒಂದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ, ನೋಡೋಣ. ಒಂದು ಅಸಿಟೋನ್ ಬಗ್ಗೆ ಕೇಳ್ತಾನೆ. ಅಸಿಟೋನ್ ಬಗ್ಗೆ ನಿಮ್ಗೆ ಏನೇನು ಗೊತ್ತಿರಬೇಕು ಅಂತಂದರೆ, ಇದನ್ನು ಸಾಲ್ವೆಂಟ್ ಆಗಿ ಬಳಸ್ತಾರೆ. ಸಾಲ್ವೆಂಟ್, ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂತಲೂ ಹೇಳ್ತೀವಿ. ಸಾಲ್ವೆಂಟ್ ದ್ರಾವಕವಾಗಿ ಬಳಸ್ತೀವಿ. ದ್ರಾವಕ ಅಂದರೆ ಏನು ಅಂತಂದರೆ, ಸೊಲ್ಯೂಟು ಅದರೊಳಗೆ ಸಾಲ್ಯುಬಲ್ ಆದರೆ ಅದನ್ನ ದ್ರಾವಕ ಅಂತ ಹೇಳ್ತೀವಿ, ಸಾಲ್ವೆಂಟ್ ಅಂತ ಹೇಳ್ತೀವಿ. ಈಗ ಉಪ್ಪನ್ನು ನೀರಿಗೆ ಹಾಕಿದ್ರೆ ನೀರು ಕರಗುತ್ತೆ ನೀರಿನಲ್ಲಿ. ಇಲ್ಲಿ ಉಪ್ಪು ಏನು ಅಂದರೆ ಸೊಲ್ಯೂಟು, ನೀರೇನು ಅಂದರೆ ಸಾಲ್ವೆಂಟು, ಕರಗಿಸ್ಕೊಳ್ಳುವಂಥದ್ದು. ಅದರಿಂದ ಇದನ್ನು ಸಾಲ್ವೆಂಟ್ ಆಗಿ ಬಳಸ್ತಾರೆ. ನೆಕ್ಸ್ಟ್, ಇದಂತೂ ತುಂಬ ಇಂಪಾರ್ಟೆಂಟು, ನೈಲ್ ಪಾಲಿಸ್ ರಿಮೂವರ್ ಆಗಿ ಬಳಸ್ತಾರೆ. ನೈಲ್ ಪಾಲಿಸ್ ರಿಮೂವರ್ ಆಗಿ ಬಳಸ್ತೀವಿ ಇದನ್ನ. ನೈಲ್ ಪಾಲಿಸ್ ರಿಮೂವರ್, ಉಗುರು ಬಣ್ಣ ತೆಗೆಯೋದಕ್ಕೆ ಇದನ್ನು ಬಳಸ್ತಾರೆ. ಇದನ್ನು ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಇದನ್ನ ತುಂಬ ಇಂಪಾರ್ಟೆಂಟ್ ಕೂಡ. ಉಗುರು ಬಣ್ಣವನ್ನು ತೆಗೆಯಲು ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳ್ತಾನೆ. ಅಸಿಟೋನನ್ನು ಬಳಸ್ತಾರೆ. ಇದು ಒಂದು ಸ್ವಲ್ಪ ಕೆಮಿಕಲ್ ಆಗಿರೋದ್ರಿಂದ ಎಕ್ಸ್ಪ್ಲೋಸಿವ್ ಪ್ರಾಪರ್ಟೀಸ್ನ ಹೊಂದಿರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನೈಲ್ ಪಾಲಿಸನ್ನು ರೆಫ್ರಿಜರೇಟ್ರಲ್ಲಿ ಇಡಬೇಕಾಗುತ್ತೆ. ಅಂದರೆ ಮೀನ್ಸ್ ಫ್ರಿಜ್ನಲ್ಲಿ ಇಟ್ಟಿರಬೇಕಾಗುತ್ತೆ. ಅದು ಗೊತ್ತಿರುತ್ತೆ ನಿಮಗೆ. ನೈಲ್ ಪಾಲಿಸ್ ರಿಮೂವರ್ ಆಗಿ ಬಳಸ್ತಾರೆ. ಈವನ್ KS ಕೂಡ ಕ್ವಶನ್ಸನ್ನು ಕೇಳಿದ್ದ. ಓಕೆ, ನೆಕ್ಸ್ಟ್, ವಾರ್ನಿಸನ್ನು ರಿಮೂವ್ ಮಾಡೋಕ್ಕೆ, ವಾರ್ನಿಷಸನ್ನು ಎನ್ಕಾರು ಫೈಟ್ ಮಾಡಿದರೆ ವಾರ್ನಿಸಸನ್ನು ರಿಮೂವ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ವಾರ್ನಿಸನ್ನು ರಿಮೂವ್ ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ನೆಕ್ಸ್ಟ್, ಪ್ಲಾಸ್ಟಿಕ್ಕನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಪ್ಲಾಸ್ಟಿಕ್, ಕ್ಲಾತ್, ಬಟ್ಟೆಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಪೇಂಟಲ್ಲಿ ಥಿನ್ನರ್ ಆಗಿ ಇದನ್ನು ಬಳಸ್ತೀವಿ. ಪೇಂಟಲ್ಲಿ ಥಿನ್ನರ್ ಆಗಿ ಇದನ್ನು ಬಣ್ಣಗಳಲ್ಲಿ ಕೂಡ ಬಳಸ್ತೀವಿ. ಅಸಿಟೋನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಗೊತ್ತಿರಲಿ. CH3CO CH3 ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ. ಇದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಸಾಲ್ವೆಂಟ್, ದ್ರಾವಕವಾಗಿ ಇದನ್ನು ಬಳಸ್ತೀವಿ. ನೈಲ್ ಪಾಲಿಸ್ ರಿಮೂವರ್, ಉಗುರು ಬಣ್ಣ ತೆಗೆಯೋದಕ್ಕೆ ಇದನ್ನು ಬಳಸ್ತಾರೆ. ವಾರ್ನಿಸಸ್ ರಿಮೂವರ್ ಆಗಿ ಇದನ್ನು ಕೂಡ ಬಳಸ್ತೀವಿ. ವಾರ್ನಿಸನ್ನು ತೆಗೆಯೋದಕ್ಕೆ ಇದಕ್ಕೆ ಬಳಸ್ತೀವಿ. ಪ್ಲಾಸ್ಟಿಕ್ ಮತ್ತು ಕ್ಲಾತ್ ಮತ್ತು ಪೇಂಟ್ ಪ್ರಿಪ್ರೇಷನ್ಸಲ್ಲಿ ಇದನ್ನು ಬಳಸ್ತಾರೆ. ತಿನ್ನರಾಗಿ ಕೂಡ ಇದನ್ನು ಪೇಂಟಲ್ಲಿ ಬಳಸ್ತೀವಿ. ಇನ್ನು ಉಳಿದದ್ದು ಪ್ಲಾಸ್ಟಿಕ್ ಮತ್ತು ಕ್ಲಾತ್ಗಳನ್ನು ತಯಾರು ಮಾಡೋದಕ್ಕೆ, ಬಟ್ಟೆಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಗೊತ್ತಿರಬೇಕಿದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ನಿಮಗೆ 4 ಎಗಳು ಕನ್ಫ್ಯೂಷನ್ ಆಗ್ತವೆ ಯೂಸಲ್ ಆಗಿ. ಒಂದು ಅಸಿಟಿಕ್ ಆ್ಯಸಿಡ್, ಕನ್ನಡದಲ್ಲಿ ಅಸಿಟಿಕ್ ಆಮ್ಲ ಅಂತ ಕರೀತಾರೆ. ಇದನ್ನು ಇನ್ನೊಂದು ಹೆಸರು ವಿನೇಗರ್ ಅಂತಲೂ ಕರಿತೀವಿ. 5 to 8% ಆಫ್ ಆಲ್ಕೋಹಾಲ್ನ ಇದ್ದರೆ ಅದನ್ನ ನಾವು ವಿನೇಗರ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಬಳಸ್ತಾರೆ ಅಂದರೆ ಪ್ರಿಸರ್ವೇಷನ್ ಆಫ್ ಫುಡ್, ಆಹಾರ ಸಂಸ್ಕರಣೆಯಲ್ಲಿ ಬಳಸ್ತೀವಿ. ಅಸಿಟಿಕ್ ಆ್ಯಸಿಡ್ನ ಎಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ, ಅಥವಾ ವಿನೇಗರ್ಗೆ ಏನಂತ ಕೇಳ್ತಾರೆ ಅಂತ ಕೇಳ್ತಾರೆ. ವಿನೇಗರ್ಗೆ ಅಸಿಟಿಕ್ ಆ್ಯಸಿಡ್ ಅಂತ ಕರೀತಾರೆ ಅಂತ ಗೊತ್ತಿರಬೇಕು. ಅಸಿಟಿಕ್ ಆ್ಯಸಿಡ್ನ ಎಲ್ಲಿ ಬಳಸ್ತೀವಿ ಅಂದರೆ ಪ್ರಿಸರ್ವೇಷನ್ ಆಫ್ ಫುಡ್. ಜಾಮ್, ಜೆಲ್ಲಿ, ಸಾಸರ್ ಇವೆಲ್ಲ ಕೇಳಿರ್ತೀರ. ಅವೆಲ್ಲ ಕೆಟ್ಟೋಗ್ದಂಗೆ ಇಡೋದಕ್ಕೆ ಕಾರಣ ಏನಂದರೆ ಅಸಿಟಿಕ್ ಆ್ಯಸಿಡ್ನ ಹಾಕಿರ್ತಾರೆ. ಇನ್ನೊಂದು ಅಸಿಟೋನ್, ಈಗಾಗಲೇ ನಿಮ್ಗೆ ಗೊತ್ತಿದೆ, ನೈಲ್ ಪಾಲಿಸ್ ರಿಮೂವರ್ ಆಗಿ ಇದನ್ನು ಬಳಸ್ತಾರೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ಇನ್ನೊಂದು ಬರೋದೇನು ಅಂತಂದರೆ ಅಸಿಟಲೀನ್ ಗ್ಯಾಸ್ ವೆಲ್ಡಿಂಗಲ್ಲಿ ಇದನ್ನು ಬಳಸ್ತಾರೆ. ಇದನ್ನು PSI ಕೂಡ ಕ್ವಶನ್ಸ್ ಆಗಿ ಕೇಳಿದ್ದ. ಗ್ಯಾಸ್ ವೆಲ್ಡಿಂಗಲ್ಲಿ ಬಳಸುವಂಥ ರಾಸಾಯನಿಕ ವಸ್ತು ಯಾವುದು ಅಂತ. ಅಸಿಟಲೀನನ್ನು ಗ್ಯಾಸ್ ವೆಲ್ಡಿಂಗಲ್ಲಿ ಬಳಸ್ತಾರೆ. ಓಕೆ, ನೀವು ಮಾಮೂಲಿ ವೆಲ್ಡಿಂಗು ಗ್ಯಾಸ್ ವೆಲ್ಡಿಂಗು ವ್ಯತ್ಯಾಸ ಇರುತ್ತೆ. ವೈಟ್ ಡಿಸ್ಚಾರ್ಜಸ್ ಬರ್ತಾ ಇರುತ್ತೆ. ಉದಾಹರಣೆಗೆ ನಿಮ್ಮ ವೆಹಿಕಲ್ ಸೈಲೆನ್ಸರ್ ಕಟ್ ಆಗಿಬಿಟ್ರೆ ಅವನು ಕಾಪರ್ ರಾಡನ್ನು ಕೊಟ್ಬಿಟ್ಟು ಅದನ್ನ ಬೆಸ್ಗೆ ಹಾಕೋದು ಅಂತ ಹಾಕ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ವೈಟ್ ಡಿಸ್ಚಾರ್ಜ್ ಬರ್ತಾ ಇರುತ್ತೆ, ಬೆಸ್ಗೆ ಹಾಕೋ ರೀತಿಯಂತೆ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಅದನ್ನು ಮಾಡ್ಬೇಕಾದ್ರೆ ಎಲ್ಲಿ ಬಳಸ್ತಾರೆ ಅಂದರೆ ಅಸಿಟಲೀನ್ನ ಬಳಸ್ತಾರೆ. ಇನ್ನೊಂದು ಅಮೋನಿಯಾನ ಎಲ್ಲಿ ಬಳಸ್ತೀವಿ ಅಂತ ಅಂದರೆ ರೆಫ್ರಿಜರೇಟರಲ್ಲಿ ಬಳಸ್ತೀವಿ. ರೆಫ್ರಿಜರೇಟರಲ್ಲಿ ಇದನ್ನು ಬಳಸ್ತೀವಿ. ವೆರಿ ಇಂಪಾರ್ಟೆಂಟು. ಈ 4 ಎಗಳು ನಿಮಗೆ ಕನ್ಫ್ಯೂಸನ್ನ ಮಾಡ್ತವೆ. ಕ್ಲಿಯರ್ ಆಗಿರಬೇಕು. ಅಸಿಟಿಕ್ ಆ್ಯಸಿಡ್ಗೆ ಇನ್ನೊಂದು ಹೆಸರು ವಿನೇಗರ್. ಇದನ್ನು ಪ್ರಿಸರ್ವೇಷನ್ ಆಫ್ ಫುಡ್, ಆಹಾರ ಸಂಸ್ಕರಣೆ ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಅಸಿಟೋನ್, ಇದನ್ನು ನೈಲ್ ಪಾಲಿಸ್ ರಿಮೂವರ್ ಆಗಿ ಬಳಸ್ತಾರೆ, ಉಗುರು ಬಣ್ಣ ತೆಗೆಯೋದಕ್ಕೆ ಬಳಸ್ತೀವಿ. ಅಸಿಟಲೀನ್, ಇದನ್ನು ಗ್ಯಾಸ್ ವೆಲ್ಡಿಂಗಲ್ಲಿ ಬಳಸ್ತಾರೆ. ಬಳಸ್ತೀವಿ ಅಂತ ಗೊತ್ತಿರಬೇಕು. ಅಮೋನಿಯಾ, ರೆಫ್ರಿಜರೇಟರ್, ಶೈತ್ಯಾಗಾರದಲ್ಲಿ ಇದನ್ನು ಬಳಸ್ತೀವಿ. ಓಕೆ, ಇದಿಷ್ಟು ಅಸಿಟೋನ್ ಬಗ್ಗೆ ಗೊತ್ತಿರಬೇಕು. ನೀವು ಸೈಕ್ಲೋ ಆಲ್ಕೈನ್ ಅನ್ನುವಂಥ ಕಾಂಪೌಂಡ್ಗಳು ಇದರ ಅಂಡರ್ನಲ್ಲಿ ಬರ್ತವೆ. ಎಕ್ಸಾಮ್ ದೃಷ್ಟಿಯಿಂದ ಇದೊಂದು ಅಸಿಟೋನ್ ಬಗ್ಗೆ ಒಂಥರ ಗೊತ್ತಿರಲಿ. ಕರೆಂಟ್ ಇವೆಂಟ್ ಸೈನ್ಸಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ಸನ್ನು ಇದ್ರ ಮೇಲೆ ಕೇಳ್ಬೋದು. ನಿಮಗೆ ಬೆಂಗಳೂರಿನಲ್ಲಿ ಗೊಟ್ಕೆಪಾಳ್ಯ ಅಂತ ಇದೆ. ಆ ಗೊಟ್ಕೆಪಾಳ್ಯದ ಅಗ್ನಿ ದುರಂತಕ್ಕೆ ಕಾರಣವಾದಂಥ ರಾಸಾಯನಿಕ ವಸ್ತು ಯಾವುದು ಅಂದರೆ ಅಸಿಟೋನ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದೋಯ್ತು. ಅಲ್ಲಿ 4 ಫೈರ್ ಎಂಜಿನ್ಗಳು ವರ್ಕ್ ಮಾಡೋದಕ್ಕೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫೈರ್ನ.
ಕಾರಣ ಏನು ಅಂತಂದರೆ ಕೆಮಿಕಲ್ಗೆ ಫೈರ್ ಏನಾದ್ರು ಬಿದ್ದೋಗ್ಬಿಟ್ರೆ ರ್ಯಾಪಿಡಾಗಿ ಎಕ್ಸ್ಪ್ಲೋಸ್ ಆಗಿಬಿಡುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಓಕೆ, ಅದಕ್ಕೋಸ್ಕರನೂ ಅಷ್ಟೇ ನೈಲ್ ಪಾಲಿಸ್ ಇವೆಲ್ಲ ಉಳಿದೋಗಿರುವಂಥದ್ದು ಖಾಲಿ ಬಾಟ್ಲನ್ನು ಮಕ್ಕಳಿಗೆ ಕೊಡಬಾರ್ದು. ಇದು ಒಂದು ಸ್ವಲ್ಪ ಪಾಯ್ಸನಸ್ ಇರುತ್ತೆ, ಎಕ್ಸ್ಪ್ಲೋಸಿವ್ ಇರುತ್ತೆ, ಅದಕ್ಕೋಸ್ಕರ ರೆಫ್ರಿಜರೇಟರ್ನಲ್ಲಿ ಪ್ರಿಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಆಯಿತು. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗೆ ಹೋಗೋಣ ಈಗ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಕಾರ್ಬನ್ಸ್ ಹೈಡ್ರೋಕಾರ್ಬನ್ಸ್ ಅನ್ನೋ ಹೆಸರು ಯಾಕೆ ಬಂತಂದರೆ, ಅರೋಮಾ ಅಂದರೆ ಫ್ರಾಗ್ರೆನ್ಸ್ ಅಂತ, ಸುವಾಸನೆ ಅಂತ. ಹೈಡ್ರೋಕಾರ್ಬನ್ಸ್ ಮಾಮೂಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಇವು ಸುವಾಸನೆಯನ್ನು ಹೊಂದಿದ್ದು, ಫ್ರಾಗ್ರೆನ್ಸನ್ನು ಹೊಂದಿದ್ದು, ಅದಕ್ಕೋಸ್ಕರ ಇವನ್ನ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಮೊದಲನೇದು ವೆರಿ ಇಂಪಾರ್ಟೆಂಟು ಬೆಂಜಿನ್. ಬೆಂಜಿನ್ ಬಗ್ಗೆ ಏನೆಲ್ಲ ಎಕ್ಸಾಮಲ್ಲಿ ಕೇಳ್ತಾನೋ ಅದನ್ನೆಲ್ಲ ಅನಾಲಿಸಿಸ್ ಮಾಡೋಣ. ಇಲ್ಲಿ ಬೆಂಜಿನ್ ಇದು ಏನು, ಬೆಂಜಿನ್ ಅನ್ನೋದು ಏನು ಅಂತಲೇ ಒಂದು ಕ್ವಶನ್ಸ್ ಕೇಳ್ಬೋದು. ಇದೊಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಕಾರಣ ಇದು ಸುವಾಸನೆಯನ್ನು ಹೊಂದಿದೆ, ಆದ್ದರಿಂದ ಇದನ್ನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆರೋಮ್ಯಾಟಿಕ್ ಕನ್ನಡದಲ್ಲಿ ಬರೆದ್ರು ಹಾಗೆಯೇ ಇರುತ್ತೆ, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ ಇದನ್ನು. ನೆಕ್ಸ್ಟ್ ಅತ್ಯಂತ ಸರಳ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಯಾವುದು ಅಂದರೆ, ಸಿಂಪಲ್ ಹೈಡ್ರೋಕಾರ್ಬನ್ ಯಾವುದು ಅಂದರೆ ಮೀಥೇನ್ ಅಂತ ಓದಿದ್ದೀರಾ, ಸಿಂಪಲ್ ಆಲ್ಕೇನ್ ಯಾವುದು ಅಂತಂದ್ರೂ ಮೀಥೇನ್ ಅಂತ ಓದಿದ್ದೀರಾ. ಹಾಗೆ ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಅಂದರೆ ಯಾವುದು ಅಂತಂದರೆ ಬೆನ್ಸಿನ್. ಬೆನ್ಸಿನ್ ಒಂದು ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾನ UPSCಗೆ ಕೇಳಿದ್ದಾನೆ, C6H6 C6H6 ಗೊತ್ತಿರಬೇಕು. ನೆಕ್ಸ್ಟ್ ಬೆಂಜಿನ್ ಬಗ್ಗೆ ಏನೇನು ಕೊಡಬೇಕು ಅಂದರೆ, ಇದನ್ನು ಕೂಡ ಅಷ್ಟೇ ಸಾಲ್ವೆಂಟ್ ಆಗಿ ಬಳಸ್ತೀವಿ. ಸಾಲ್ವೆಂಟ್ ಅಂದರೆ ಬೇರೆ ಥರಲ್ಲಿ ಕರಗಿಸೋದಕ್ಕೋಸ್ಕರ ಇದನ್ನು ಸಾಲ್ವೆಂಟ್ ಆಗಿ ಬಳಸ್ತೀವಿ. ಇದನ್ನ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂತಲೂ ಕರೀತಾರೆ. ಬೇರೆ ವಸ್ತುಗಳನ್ನ ಕರಗಿಸೋದಕ್ಕೆ ಬಳಸೋದ್ರಿಂದ ಇದನ್ನು ಸಾಲ್ವೆಂಟ್ ಅಂತ ಹೇಳ್ತೀವಿ. ಕನ್ನಡದೊಳಗೆ ದ್ರಾವಕ ಅಂತ ಕರೀತಾರೆ, ದ್ರಾವಕ. ಇದನ್ನು ಮೊಟ್ಟ ಮೊದಲಿಗೆ ವೇಲ್ ಆಯಿಲ್ನಲ್ಲಿ, ತಿಮಿಂಗಲದ ಎಣ್ಣೆಯಲ್ಲಿ ಇದನ್ನು ಸಂಶ್ಲೇಷಿಸಲಾಯಿತು. ಇದನ್ನು ಮೈಕಲ್ ಫ್ಯಾರಡೆ ಮೊಟ್ಟ ಮೊದಲಿಗೆ ಇದನ್ನ ವೇಲ್ ಆಯಿಲ್ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಯಾರು ಮಾಡಿದ್ರು ಅನ್ನೋದು ಗೊತ್ತಿರಬೇಕು. ಮೈಕಲ್ ಫ್ಯಾರಡೆ ಏನಂತೇಳಿ ತೆಗೆದುಕೊಂಡ್ರೆ ವೇಲ್ ಆಯಿಲ್, ತಿಮಿಂಗಲದ ಎಣ್ಣೆಯಿಂದ ಇದನ್ನು ಸಂಶ್ಲೇಷಣೆ ಮಾಡಿತ್ತು. ತಿಮಿಂಗಲದ ಎಣ್ಣೆಯಿಂದ ಇದನ್ನು ಸಂಶ್ಲೇಷಣೆ ಮಾಡಿದ್ರು, ವೇಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ವೇಲ್ ಬಗ್ಗೆನೂ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗಿರಬೇಕಾಗುತ್ತೆ, ಅಲ್ಲಿ ಬರ್ತಪ್ಪಾರು ಓದಿ, ಕಾರಣ ಎಕ್ಸಾಮ್ನಲ್ಲಿ ಬರೋದು. ಓಕೆ, ಎಕ್ಸಾಮ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಕ್ವಾಟಿಕ್ ಮ್ಯಾಮಲ್ ಯಾವುದು ಅಂತಂದರೆ ವೇಲ್. ಆಕ್ವಾಟಿಕ್ ಮ್ಯಾಮಲ್ ಅಂತ ನೀರಿನಲ್ಲಿರುವಂತಹ ಸಸ್ತನಿ ಯಾವುದು ಅಂತಂದರೆ ತಿಮಿಂಗಲ, ಗೊತ್ತಿದೆ. ಅತಿ ದೊಡ್ಡ ಪ್ರಾಣಿ ಯಾವುದು ಅಥವಾ ಸಸ್ತನಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಅಂದರೆ ಬ್ಲೂ ವೇಲ್ ಅಂತ ಹೇಳ್ತೀವಿ, ನೀಲಿ ತಿಮಿಂಗಲ ಅನ್ನೋದು, ಅದು ಕೂಡ ಗೊತ್ತಿರಬೇಕು. ಇದು ನೀರಿನಲ್ಲಿ ವಾಸಿಸೋದ್ರಿಂದ ಏಂದ್ರಿಂದ ಉಸಿರಾಡುತ್ತೆ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಕೇಳ್ತಾರೆ, ಯಾವ ಅಂಗದಿಂದ ಉಸಿರಾಡುತ್ತೆ ಅಂತ. ಇದು PC ಈ ಥರದಕ್ಕೆ ತುಂಬ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬಂದಿದೆ. ಮ್ಯಾಮಲ್ಸು ಲಂಗ್ಸಿಂದ ಉಸಿರಾಡುತ್ತೆ, ಅದೇ ರೀತಿಯಲ್ಲಿ ಇದು ಕೂಡ ಸಸ್ತನಿ, ಇದು ಕೂಡ ಲಂಗ್ಸಿಂದನೇ ಉಸಿರಾಡುತ್ತೆ. ನಿಮ್ಗೇನು ಕನ್ಫ್ಯೂಷನ್ ಆಗುತ್ತೆ ಅಂದರೆ, ಮೀನು ಕಿವರಿಂದ ಉಸಿರಾಡೋದ್ರಿಂದ ಕಿವರು ಅನ್ನೋದು ಮೊದಲಿಗೆ ಕೊಟ್ಬಿಟ್ಟು ಕನ್ಫ್ಯೂಷನ್ ಮಾಡ್ತಾನೆ. ಲಂಗ್ಸಿಂದ ಉಸಿರಾಡುತ್ತೆ, ಶ್ವಾಸಕೋಶದಿಂದ ಉಸಿರಾಡುತ್ತೆ, ಗೊತ್ತಿರಬೇಕು. ಇದು ಹೆಚ್ಚಿಗೆ ಆಹಾರ, ಟನ್ಗಟ್ಟಲೆ ಆಹಾರ ಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗ ಫುಡ್ ಸಿಗುತ್ತೋ ಆ ಫುಡ್ಡನ್ನೆಲ್ಲ ಅಡಿಪೋಸ್ ಅಂಗಾಂಶಕ್ಕೆ ರೂಪಕ್ಕೆ ಪರಿವರ್ತಿಸ್ಬಿಟ್ಟು, ಕೊಬ್ಬಿನ ರೂಪಿಗೆ ಪರಿವರ್ತಿಸ್ಬಿಟ್ಟು ದೇಹದಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದು, ಯಾವಾಗ ಸಂದಿಗ್ಧ ಪರಿಸ್ಥಿತಿ ಸಿಗುತ್ತೆ, ಯಾವಾಗ ಆಹಾರ ಸಿಗಲ್ಲ, ಅದನ್ನು ಬಳಸ್ಕೊಳ್ಳುತ್ತೆ. ಇದನ್ನು ಯಾವ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸುತ್ತೆ ಅನ್ನೋದೇ ಒಂದು ಕ್ವಶನ್ಸ್ ಕೇಳ್ತಾನೆ. ಅಡಿಪೋಸ್ ಟಿಶ್ಯೂಸ್ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸುತ್ತೆ, ಅಡಿಪೋಸ್ ಅಂಗಾಂಶದ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸುತ್ತೆ. ಅಡಿಪೋಸ್ ಟಿಶ್ಯೂಸ್, ಅಡಿಪೋಸ್ ಅಂಗಾಂಶದ ರೂಪದಲ್ಲಿ ಸಂಗ್ರಹಿಸುತ್ತೆ. 2020 KS ಫಿಲ್ಮ್ಸ್ ಕೂಡ ಕ್ವಶನ್ಸ್ ಬಂದಿತ್ತು. ಅಡಿಪೋಸ್ ಅಂಗಾಂಶ ನಮ್ಮ ದೇಹದಲ್ಲಿ ಏನು ಕೆಲಸವನ್ನು ಮಾಡುತ್ತೆ ಅಂತ. ಒಂದು, ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ. ಟು ಪ್ರೊವೈಡ್ ದಿ ಫುಡ್ಡು, ನಮ್ಮ ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ. ಅಡಿಪೋಸ್ ಅಂಗಾಂಶದ ರೂಪದಲ್ಲಿ ಇದು ಆಹಾರವನ್ನು ಸಂಗ್ರಹಿಸುತ್ತೆ. ಫ್ಯಾಟ್ ರೂಪದಲ್ಲಿ ನಮ್ಮಲ್ಲಿ ಎಲ್ಲಿ ಫ್ಯಾಟಿ ಇದು ಸ್ಟೊಮಕ್ನ ಮೇಲೆ ಈ ಥರ ಇರುತ್ತೋ ಅಲ್ಲೆಲ್ಲ ಅಡಿಪೋಸ್ ಅಂಗಾಂಶ ಇರುತ್ತೆ, ಬೊಜ್ಜು ಅಂಗಾಂಶ ಅಂತಲೇ ಹೇಳ್ತೀವಿ ಕನ್ನಡದೊಳಗೆ. ಇದು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ. ಇದು ಕ್ವಶನ್ಸ್ ಆಗಿತ್ತು. ತಿಮಿಂಗಲದ ವಾಂತಿಗೆ ಏನಂತ ಕರೀತಾರೆ ಅನ್ನೋದು ಒಂದು ಕ್ವಶನ್ಸು. ಆಂಬರ್ ಗ್ರೀಸ್ ಅಂತ ಕರೀತಾರೆ. ಆಂಬರ್ ಗ್ರೀಸ್ ಅಂತ ಕರಿತೀವಿ. ಇದು ಕೂಡ ರೀಸೆಂಟಾಗಿ ಕ್ವಶನ್ಸ್ ಆಗಿತ್ತು.
ಆಂಬರ್ ಗ್ರೀಸ್. ತಿಮಿಂಗಲ ವಾಂತಿಯನ್ನು ಮಾಡೋದಕ್ಕೆ ಏನಂತ ಕರೀತಾರೆ ಅನ್ನೋದು ಒಂದು ಕ್ವಶನ್ಸು. ತಿಮಿಂಗಲದ ವಾಮಿಟನ್ನು ಆಂಬರ್ ಗ್ರೀಸ್ ಅಂತ ಕರೀತಾರೆ. ಇದರಲ್ಲಿ ಏನಿರುತ್ತೆ ಅಂತಂದರೆ ಬೆಂಜಿನ್ ಇರುತ್ತೆ. ಬೆಂಜಿನ್ ಇರೋದ್ರಿಂದ ಇದನ್ನು ಏನಕ್ಕೆ ಬಳಸ್ತಾರೆ ಅಂದರೆ ಕಾಸ್ಮ್ಯಾಟಿಕ್ಸಲ್ಲಿ ಬಳಸ್ತಾರೆ. ಕಾಸ್ಮ್ಯಾಟಿಕ್ಸ್, ಸುಗಂಧ ದ್ರವ್ಯಗಳಲ್ಲಿ, ಸುಗಂಧ ವಸ್ತುಗಳಲ್ಲಿ ಬಳಸ್ತಾರೆ. ಕಾಸ್ಮ್ಯಾಟಿಕ್ಸಲ್ಲಿ ಇದನ್ನು ಬಳಸ್ತೀವಿ. ಓಕೆ, ಆಂಬರ್ ಗ್ರೀಸ್ ಇದು ಕಾಸ್ಟ್ಲಿ ಕೂಡ ಇರುತ್ತೆ, ಗಟ್ಟಿಯ ಕೂಡ ಇರುತ್ತೆ. ಇದು ನಮ್ಮ ಹತ್ರ ಏನಾದರೂ ಇದ್ದರೆ ಆಂಬರ್ ಗ್ರೀಸ್ ಅದು ಇಲ್ಲಿಗಲ್ ಕೂಡ ಆಗುತ್ತೆ. ಕಾರಣ ಈ ಥರ ಪ್ರಾಡಕ್ಟ್ಗಳನ್ನು ನಾವು ಇಟ್ಕೊಳ್ಳುವಂಥ ಇದಿಲ್ಲ, ಕಾನೂನು ಪ್ರಕಾರ ಇಟ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ ಸ್ಟ್ರಕ್ಚರನ್ನು ಡಿಸ್ಕ್ರೈಬ್ ಮಾಡಿದವರು ಯಾರು ಅಂತ UPSCಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಬೆಂಜಿನ್ ಸ್ಟ್ರಕ್ಚರ್ ಡಿಸ್ಕ್ರೈಬ್ಡ್ ಬೈ ಕುಕ್ಕುಲೆ. ಕುಕ್ಕುಲೆ ಎನ್ನುವಂಥ ವಿಜ್ಞಾನಿ ಮೊಟ್ಟ ಮೊದಲಿಗೆ ಇದರ ಸ್ಟ್ರಕ್ಚರನ್ನು ಡಿಸ್ಕ್ರೈಬ್ ಮಾಡಿದ್ರು. ಕುಕ್ಕುಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಇದರ ಮಾಲಿಕ್ಯುಲರ್ ಫಾರ್ಮುಲಾ C6H6. ದಿಸ್ ಇಸ್ ದಿ ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಇದು ಅತ್ಯಂತ ಸರಳ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. 6 ಕಾರ್ಬನ್ಗಳಿರ್ತವೆ, ಕ್ಲೋಸ್ಡ್ ಚೈನಲ್ಲಿರ್ತದೆ, ಈ ರೀತಿಯಲ್ಲಿರುತ್ತೆ. ಇದನ್ನು ತುಂಬ ಹಿಂದೆ UPSC ಕೂಡ ಸ್ಟ್ರಕ್ಚರನ್ನು ಬರೆಯೋದಕ್ಕೆ ಕೊಟ್ಟಿದ್ದ. ಆ ಥರ ಕ್ವಶನ್ಸ್ ಇವಾಗ ನಿಲ್ಲಿಸಿದ್ದಾರೆ. ಸ್ಟ್ರಕ್ಚರ್ ಬರೆಯುವಂಥ ಕ್ವಶನ್ಸ್ಗಳನ್ನು ನಿಲ್ಲಿಸಿದರೆ ಈ ಥರ ಎಕ್ಸಗೋನಲ್ ಶೇಪಲ್ಲಿರುತ್ತೆ. 6 ಕಾರ್ಬನ್ಗಳಿಗೆ 6 ಹೈಡ್ರೋಜನ್ಗಳು ಸೇರಿಕೊಳ್ತವೆ. ಓಕೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಕಾರ್ಬನ್ಗೆ ವೇಲೆನ್ಸಿ ಎಷ್ಟು ಅಂತ ಹೇಳಿದ್ದೀನಿ. ಕಾರ್ಬನ್ಗೆ ವೇಲೆನ್ಸಿ 4. ಅದು ನೀವು ಅರ್ಥ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಕಾರ್ಬನ್ನು 4 ಜನದೊಂದಿಗೆ ಮದುವೆ ಆಗ್ಬೋದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ನೀವು ಡಬಲ್ ಬಾಂಡನ್ನು ಆಲ್ಟರ್ನೇಟಿವ್ ಹಾಕಬೇಕಾಗತ್ತೆ. ಇದಕ್ಕೆ ಡಬಲ್ ಬಾಂಡ್ ಹಾಕಿದ್ರೆ ಇದಕ್ಕೆ ಹಾಕಬಾರ್ದು, ಇದಕ್ಕೆ ಡಬಲ್ ಬಾಂಡ್ ಹಾಕಬೇಕು. ಇದಕ್ಕೆ ಹಾಕಿದ್ಮೇಲೆ ಇದಕ್ಕೆ ಹಾಕಬಾರ್ದು, ಇದಕ್ಕೆ ಡಬಲ್ ಬಾಂಡ್ ಹಾಕಬೇಕು. ಆಲ್ಟರ್ನೇಟಿವ್ ಆಗಿ ನೀವು ಯಾವುದಕ್ಕೆ ಬೇಕಾದ್ರೂ ಹಾಕಿ ಒಂದನ್ನು ಬಿಟ್ಟು ಒಂದನ್ನು ಹಾಕಬೇಕು. ಕಾರಣ ಅಂತಂದರೆ ವೇಲೆನ್ಸಿಗಳು ಕರೆಕ್ಟ್ ಆಗಬೇಕು. ಕಾರ್ಬನ್ಗೆ 1 2 3 4 ಎಲ್ಲ ಕಡೆನೂ 1 2 3 4 ಆಗಿರುತ್ತೆ. ಆ ರೀತಿ ಆಗಬೇಕು ಅಂದರೆ ಇದನ್ನು ಫಾಲೋ ಮಾಡಬೇಕಾಗತ್ತೆ. ಓಕೆ, ಇದನ್ನು ಕಾಸ್ಮೆಟಿಕ್ಸಲ್ಲಿ ಬಳಸೋದ್ರಿಂದ, ಓಕೆ, ಸೌಂದರ್ಯವರ್ಧಕ ವಸ್ತುಗಳನ್ನು ಮಾಡೋದಕ್ಕೆ ಬಳಸೋದ್ರಿಂದ, ಕಾಸ್ಮೆಟಿಕ್ಸಲ್ಲಿ ಬಳಸೋದ್ರಿಂದ ಇದನ್ನು ಏನಂತ ಕರೀತಾರೆ ಅನ್ನೋದು ಒಂದು ಕ್ವಶನ್ಸು. ಕ್ವೀನ್ ಆಫ್ ದಿ ಕೆಮಿಕಲ್ ಅಂತ ಕರೀತಾರೆ. ಬೆಂಜಿನನ್ನು ಏನಂತ ಕರಿತೀವಿ ಅಂತಂದರೆ ಕ್ವೀನ್ ಆಫ್ ದಿ ಕೆಮಿಕಲ್ ಅಂತ ಕರಿತೀವಿ. ಕ್ವೀನ್ ಆಫ್ ದಿ ಕೆಮಿಕಲ್. ಈ ಥರ ನಿಕ್ ನೇಮ್ ಇರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಕಿಂಗ್ ಆಫ್ ದಿ ಕೆಮಿಕಲ್ ಅಂತ ಯಾವ ಆಮ್ಲವನ್ನು ಕರೀತಾರೆ ಅಂತ ಕೇಳಿದ. ಅದೇ ರೀತಿಯಲ್ಲಿ ಇದು ಕೂಡ ಕ್ವಶನ್ಸ್ ಆಗ್ಬೋದು. ಕ್ವೀನ್ ಆಫ್ ದಿ ಕೆಮಿಕಲ್, ರಾಸಾಯನಿಕ ರಾಣಿ ಅಂತ ಇದನ್ನು ಕರೀತಾರೆ. ಓಕೆ, ಎಲ್ಲೆಲ್ಲಿ ಬಳಸ್ತಾರೆ ಬೆಂಜಿನನ್ನು ಅನ್ನೋದನ್ನು ನೋಡೋಣ. ಬೆಂಜಿನನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನು ನೋಡೋದಾದರೆ ಯೂಸಸ್ ಆಫ್ ಬೆಂಜಿನನ್ನು ನೋಡೋಣ. ಬೆಂಜಿನ್ ಒಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂತ ಈಗ ಆಲ್ರೆಡಿ ಹೇಳಿದೆ ನಾನು. ಇದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋದಾದರೆ ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿ ಬಳಸ್ತೀವಿ. ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿ ಬಳಸ್ತೀವಿ. ಎಸ್ಪೆಷಲಿ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಅಂದರೆ ನಾವು ಕೊಬ್ಬನ್ನು, ಫ್ಯಾಟ್ ಸಾಲ್ಯುಬಲನ್ನು ಮಾಡೋದಕ್ಕೆ, ಕೊಬ್ಬನ್ನು ಇದರಲ್ಲಿ ಕರಗಿಸೋದಕ್ಕೆ ಬಳಸ್ತಾರೆ. ಕೊಬ್ಬು, ರಾಳ, ಗೋಂದು, ರಬ್ಬರ್ ಇವನ್ನೆಲ್ಲವನ್ನು ಕೂಡ ಕರಗಿಸೋದಕ್ಕೆ ಬಳಸ್ತೀವಿ. ಅದರಿಂದ ಇದನ್ನು ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಇದನ್ನು ಬಳಸ್ತೀವಿ. ನೆಕ್ಸ್ಟ್ ಇನ್ನೆಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ ಎಕ್ಸ್ಪ್ಲೋಸಿವ್ಸ್ನಲ್ಲಿ ಬಳಸ್ತಾರೆ. ಮದ್ದುಗಳು ಅಂತ ಕರಿತೀವಿ. ಎಕ್ಸ್ಪ್ಲೋಸಿವ್ನಲ್ಲಿ ಇದನ್ನು ಬಳಸ್ತಾರೆ. ಎಕ್ಸ್ಪ್ಲೋಸಿವ್ಸ್ ಕನ್ನಡದಲ್ಲಿ ಮದ್ದು ಅಥವಾ ಸ್ಫೋಟಕ. ಸ್ಫೋಟಕಗಳಲ್ಲಿ ಇದನ್ನು ಬಳಸ್ತಾರೆ. ಸ್ಫೋಟಕಗಳಲ್ಲಿ ಬಳಸ್ತೀವಿ. ಪೇಂಟ್, ಬಣ್ಣಗಳಲ್ಲಿ ಇದನ್ನು ಬಳಸ್ತೀವಿ. ಬಣ್ಣಗಳು, ಸುಗಂಧ ದ್ರವ್ಯಗಳು, ಪರ್ಫ್ಯೂಮ್ಸ್ ಅಂತಂದರೆ ಸುಗಂಧ ದ್ರವ್ಯಗಳಲ್ಲಿ ಇದನ್ನು ಬಳಸ್ತೀವಿ. ಸುಗಂಧ ದ್ರವ್ಯಗಳಲ್ಲಿ ಇದನ್ನು ಬಳಸ್ತೀವಿ. ಓಕೆ, ಗೆಮ್ಯಾಕ್ಸಿನ್ ಅಂತ ಒಂದು ಇನ್ಸೆಕ್ಟಿಸೈಡ್ ಇದೆ. ಕನ್ನಡದಲ್ಲೂ ಅಷ್ಟೇ ಗೆಮ್ಯಾಕ್ಸಿನ್. ಈ ಗೆಮ್ಯಾಕ್ಸಿನ್ ಅನ್ನುವಂಥ ಇನ್ಸೆಕ್ಟಿಸೈಡ್, ಕೀಟನಾಶಕವನ್ನು ತಯಾರಿಸಲು ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ತುಂಬ ಹಿಂದೆ UPSCಗೆ ಕೇಳಿದ್ದ. ಇದನ್ನು ಬೆಂಜಿನನ್ನು ಬಳಸ್ತಾರೆ. ಗೆಮ್ಯಾಕ್ಸಿನ್ ಅನ್ನುವಂಥ ಕೀಟನಾಶಕವನ್ನು ತಯಾರು ಮಾಡೋದಕ್ಕೆ ಬಳಸುವಂಥ ರಾಸಾಯನಿಕ ವಸ್ತು ಬೆಂಜಿನ್. ಗೆಮ್ಯಾಕ್ಸಿನ್ ಅನ್ನುವಂಥದ್ದು ಏನು ಅಂತಲೂ ಗೊತ್ತಿರಬೇಕು. ಸಾರಿ, ಇದನ್ನು ಗೆಮ್ಯಾಕ್ಸಿನ್ ಅದೊಂದು ಇನ್ಸೆಕ್ಟಿಸೈಡ್, ಇದು ಕೀಟನಾಶಕ. ಇದನ್ನು ಬೆಂಜಿನನ್ನು ಬಳಸಿ ಇದನ್ನು ತಯಾರು ಮಾಡಿರ್ತಾರೆ, ಗೊತ್ತಿರಬೇಕು. ಓಕೆ, ಇದಿಷ್ಟು ಬೆಂಜಿನ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ಬೆಂಜಿನ್ ಅನ್ನೋದು ಒಂದು ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಗೊತ್ತಿರಬೇಕು. ಇದರ ಮಾಲಿಕ್ಯುಲರ್ ಫಾರ್ಮುಲಾ C6H6 ಅಂತ ಗೊತ್ತಿರಬೇಕು. ಇದನ್ನು ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿ ಬಳಸ್ತೀವಿ. ಇದನ್ನು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೂಸಸ್. ಓಕೆ, ಇದಿಷ್ಟು ವೆರಿ ಇಂಪಾರ್ಟೆಂಟು. ಇದನ್ನು ಕ್ವೀನ್ ಆಫ್ ದಿ ಕೆಮಿಕಲ್ ಅಂತ ಕರೀತಾರೆ ಅನ್ನೋದು ಒಂದು ನಿಕ್ ನೇಮ್, ಅಡ್ಡ ಹೆಸರು. ಅದು ಕೂಡ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ, ನೋಡ್ಕೋಬೇಕು. ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ.
ಇದರೊಳಗೆ ಇದೇ ಮೆಂಬರ್ನಲ್ಲಿ ಎರಡನೇದಕ್ಕೆ ಹೋಗೋಣ. ಈ ಟಾಲಿನ್ ಅಂತ ಹೇಳ್ತೀವಿ. ಟಾಲಿನ್. ಓಕೆ, ಟಾಲಿನ್. ಈ ಟಾಲಿನ್ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು C6H6 ಬರಿತಾ ಇದ್ರಿ ನೀವು ಬೆಂಜಿನ್ಗೆ, H5 ಬರೀರಿ, ಒಂದು H ಬದಲು CH3 ಇರುತ್ತೆ ಅನ್ನೋದು ತಲೆಯಲ್ಲಿರಬೇಕು. ಓಕೆ, C6H5CH3. ಅಥವಾ ನಿಮಗೆ ಇದನ್ನು ಕೊಟ್ಟರೆ ಬರೆದ್ಬಿಡ್ತಾರೆ ಅನ್ನೋ ಹೊಟ್ಟೆವ್ರಿಗೆ ಏನು ಮಾಡ್ತಾರೆ ಅವರು, ಎಲ್ಲನೂ ಸೇರಿಸ್ಬಿಟ್ಟು ಕೊಟ್ಬಿಡ್ತಾನೆ. C7H8 ಅಂತಲೂ ಕೊಡ್ಬೋದು. C7H8 ಅಂತಲೂ ಕೊಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ಟಾಲಿನ್ ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಗೊತ್ತಿರಬೇಕು. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಸುಗಂಧ ದ್ರವ್ಯವನ್ನು ಹೊಂದಿರುವಂಥ ಹೈಡ್ರೋಕಾರ್ಬನ್ ಅಂತ ಗೊತ್ತಿರಬೇಕು. ಓಕೆ, ಟಾಲಿನನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಇದನ್ನು ಕೂಡ ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿ ಬಳಸ್ತೀವಿ. ಆರ್ಗ್ಯಾನಿಕ್ ಸಾಲ್ವೆಂಟ್, ಸಾವಯವ ವಸ್ತುಗಳನ್ನು ಕರಗಿಸೋದಕ್ಕೆ ಬಳಸ್ತೀವಿ. ಸಾವಯವ ದ್ರಾವಕಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಆರ್ಗ್ಯಾನಿಕ್ ಟಾಲಿನಲ್ಲಿ ಬಳಸ್ತೀವಿ. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು C6H5CH3. ರಚನಾ ಸೂತ್ರವನ್ನು ನಂತರ ಬರೆಯೋಣ, ಕೊನೆಯಲ್ಲಿ ಬರೆಯೋಣ. ಓಕೆ, ಇದನ್ನು ಏನರಲ್ಲಿ ಬಳಸ್ತಾರೆ ಅಂದರೆ ಎಕ್ಸ್ಪ್ಲೋಸಿವ್ಸಲ್ಲಿ ಬಳಸ್ತಾರೆ. ಎಕ್ಸ್ಪ್ಲೋಸಿವ್ಸಲ್ಲಿ ಬಳಸ್ತಾರೆ. ಟಾಲಿನ್ ಅನ್ನೋದು ಏನು ಅನ್ನೋದೇ ಒಂದು ಕ್ವಶನ್ಸ್ ಕೊಟ್ಬಿಟ್ಟು ಒಂದು ಔಷಧಿ, ಒಂದು ಎಕ್ಸ್ಪ್ಲೋಸಿವ್ ಈ ಥರ ಕೊಟ್ಬಿಟ್ಟಿರ್ತಾನೆ, ನೋಡಿ ಬರೀಬೇಕು. ಎಕ್ಸ್ಪ್ಲೋಸಿವ್ ಇದು ಸ್ಫೋಟಕಗಳನ್ನು ಮಾಡೋದಕ್ಕೆ ಬಳಸ್ತಾರೆ. ಸ್ಫೋಟಕಗಳಲ್ಲಿ ಇದನ್ನು ಬಳಸ್ತಾರೆ. ನೆಕ್ಸ್ಟು TNT ಅಂತ ಕೇಳಿದ್ದೀರಾ, ಟ್ರೈ ನೈಟ್ರೋಟಾಲಿನ್. TNT ಅನ್ನೋದ್ರ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ನೋಡೋದಾದರೆ, TNT ಅನ್ನೋದು ಒಂದು ಅಬ್ರಿವೇಷನ್ನೇ ಒಂದು ಕ್ವಶನ್ಸ್ ಆಗುತ್ತೆ. ಅಬ್ರಿವೇಷನಲ್ಲಿ ನೀವು ಆನ್ಸರನ್ನು ಮಾಡಬೇಕಾದ್ರೆ ಆ ಎಲ್ಲ ಹ್ಯಾಂಗಲಲ್ಲೂ ಅದ್ರ ಮೇಲೆ ಗೊತ್ತಾಗಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ, HMT ಅಂತ ಕೊಟ್ಬಿಟ್ಟು ಅಬ್ರಿವೇಷನ್ ಬರೀರಿ ಅಂತ ಹೇಳ್ಬಿಡ್ತಾನೆ. ಹಿಂದೂಸ್ತಾನ್ ಮಿಷನ್ ಟೂಲ್ಸ್ ಅಂತ ಕೊಟ್ಟಿರ್ತಾನೆ. HMT ಹೆಗಲ ಮೇಲೆ ಟವಲ್ ಅಂತ ಕೊಡ್ತಾನೆ. ಹೆಣ್ಣು ಮಕ್ಕಳ ತಂದೆ ಅಂತ ಕೊಟ್ಟಿರ್ತಾನೆ. ಎಲ್ಲವೂ ಮ್ಯಾಚ್ ಆಗಿಬಿಡ್ತವೆ. ಆದರೆ ಯಾವುದು ಹಿಂದೂಸ್ತಾನ್ ಮಿಷನ್ ಟೂಲ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ TNTಗೆ 4 ಹೋಲಿಕೆ ಆಗೋ ರೀತಿಯಲ್ಲಿ ಕೊಟ್ಬಿಡ್ತಾರೆ, ನೋಡಿ ಬರಿಬೇಕಾಗತ್ತೆ. ಟ್ರೈ ನೈಟ್ರೋಟಾಲಿನ್. ಈ ಟ್ರೈ ನೈಟ್ರೋಟಾಲಿನ್ ಅನ್ನುವಂಥದ್ದನ್ನ ನೀವು ಇನ್ನೆಲ್ಲಿ ಕೇಳಿರ್ತೀರಾ ಅಂತಂದರೆ, ಈ ಅಮೇರಿಕಾದವರು ಜಪಾನ್ ಮೇಲೆ, ಯು ಎಸ್ ಎ ಅವರು ಜಪಾನ್ ಮೇಲೆ ಬಾಂಬ್ ಹಾಕಿದ್ರಲ್ಲ, ಅದ್ರಲ್ಲಿ ಬಳಸಿದಂತಹ ರಾಸಾಯನಿಕ ವಸ್ತು ಯಾವುದು ಅಂದರೆ TNT, ಟ್ರೈನೈಟ್ರೋಟಾಲಿನ್. ನಿಮಗೆ ಈಗಾಗಲೇ ಗೊತ್ತಿದೆ, ಜಪಾನ್ ಮೇಲೆ ಬಾಂಬ್ ಹಾಕಿದ್ದು 1945ನಲ್ಲಿ ಆಗಸ್ಟ್ 6 ಮತ್ತು 9 ಹಾಕಿದ್ರು. ಆಗಸ್ಟ್ 6 ಹಿರೋಶಿಮಾ ಡೇ ಅಂತ ಬರ್ತೀವಿ, ಆಗಸ್ಟ್ 9 ನಾಗಸಾಕಿ ಡೇ ಅಂತ ಮಾಡ್ತೀವಿ. ಈ 20,000 ಟನ್ಸ್ ವೆಯ್ಟ್ ಇತ್ತಿದ್ದು, 20,000 ಟನ್ಸ್ ತೂಕ ಇತ್ತಿದ್ದು ಬಾಂಬು. ಓಕೆ, ಇದಕ್ಕೆ 2 ಹೆಸರುಗಳನ್ನು ಕಟ್ಟಿದ್ರು, ಅದನ್ನು ಕೂಡ UPSC ಕ್ವಶನ್ಸನ್ನು ಕೇಳಿದ್ದಾರೆ. ಒಂದು ಲಿಟಲ್ ಬಾಯ್ ಆ್ಯಂಡ್ ಫ್ಯಾಟ್ ಮ್ಯಾನ್ ಅನ್ನುವಂಥ 2 ಹೆಸರುಗಳನ್ನು ಕಟ್ಟಿದ್ರು. ಕನ್ನಡದಲ್ಲೂ ಹಿಂಗೆ ಗೊತ್ತಿರಬೇಕು ನಿಮಗೆ, ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್. ಅವ್ನು ಸಣ್ಣ ಹುಡುಗ ದಪ್ಪ ಮನುಷ್ಯ ಅಂತ ಕೊಡಲ್ಲ, ಇದೇ ಪದಗಳನ್ನೇ ಕೊಡ್ತಾನೆ. ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಅನ್ನುವಂಥ 2 ಹೆಸರುಗಳನ್ನು ಕಟ್ಟಿದ್ರು. TNTಯನ್ನು ಬಳಸ್ತೀವಿ. ಓಕೆ, ಬೆಂಜಾಯ್ಡಿಐಡನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಬೆಂಜೋಯಿಕ್ ಆ್ಯಸಿಡನ್ನು ತಯಾರು ಮಾಡಬೇಕಾದ್ರೆ ನಾವು ಟಾಲಿನನ್ನು ಬಳಸ್ತೀವಿ. ಬೆಂಜಾಯ್ಡಿಯೈಡ್ ಮತ್ತು ಬೆಂಜೋಯಿಕ್ ಆ್ಯಸಿಡನ್ನು ತಯಾರು ಮಾಡಬೇಕಾದ್ರೆ ಇದನ್ನು ಬಳಸ್ತಾರೆ. ಬೆಂಜಾಯ್ಡಿಯೈಡ್ ಮತ್ತು ಬೆಂಜೋಯಿಕ್ ಆಮ್ಲವನ್ನು ತಯಾರು ಮಾಡಬೇಕಾದ್ರೆ ನಾವು ಟಾಲಿನನ್ನು ಬಳಸ್ತೀವಿ ಅಂತ ಗೊತ್ತಿರಬೇಕು. ಇದನ್ನು ಇನ್ನೆಲ್ಲರೂ ಬಳಸ್ತಾರೆ ಅಂದರೆ ಮೆಡಿಷನ್ಸ್, ಔಷಧಿಗಳಲ್ಲಿ ಬಳಸ್ತಾರೆ. ಮೆಡಿಷನ್ಸಲ್ಲಿ ಬಳಸ್ತೀವಿ. ಸ್ಯಾಕರಿನ್ ತಯಾರಿಕೆಯಲ್ಲಿ, ಅಂದರೆ ಸ್ಯಾಕರಿನ್ ಉತ್ಪಾದನೆಯಲ್ಲಿ ಇದನ್ನು, ಕಡ್ಡಿಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಸ್ಯಾಕರಿನ್ ತಯಾರಿಕೆಯಲ್ಲಿ ಬಳಸ್ತೀವಿ. ಇದರದ್ದು ರಚನಾ ಸೂತ್ರವನ್ನು ಬರೆಯೋಣ. ನಿಮ್ಗೆ ಈಗಾಗಲೇ ಗೊತ್ತಿದೆ, C6H5CH3 ಇವೆಲ್ಲವೂ ಕ್ಲೋಸ್ಡ್ ಚೈನಿಂದ ಎಕ್ಸಾಗೋನಲ್ ಆಗಿರುತ್ತೆ. ಮೊದಲಿಗೆ ಬೆಂಜಿನ್ ರಿಂಗನ್ನು ಬರೆದುಬಿಡಿ. ಬೆಂಜಿನ್ ರಿಂಗನ್ನು ಬರೆದುಬಿಟ್ರೆ ಇನ್ನು ಉಳಿದದ್ದು ವೆರಿ ಈಸಿ. ಈಗ ಒಂದೊಂದು ಕಾರ್ಬನ್ಗೆ ಒಂದೊಂದು ಹೈಡ್ರೋಜನ್ನ ಸೇರಿಸ್ತಾ ಬರ್ತೀರಾ. ಓಕೆ, 5 ಹೈಡ್ರೋಜನ್ ಇದೆ, 5 ಕಾರ್ಬನ್ಗಳಿಗೆ ಸೇರಿಸಿ 6ನೇ ಕಾರ್ಬನ್ಗೆ ಏನು ಮಾಡಬೇಕು, CH3 ಹ್ಯಾಡ್ ಆಗಿದೆ, ಇನ್ನೊಂದು C ಬರೆದು ಅದಕ್ಕೆ H ಹಾಕಬೇಕು. ಓಕೆ, ಇದು ಇದರ ಪ್ರಮಾಣ. ಆಲ್ಟರ್ನೇಟಿವ್ ಆಗಿ ಇದಕ್ಕೂ ಕೂಡ ಡಬಲ್ ಬಾಂಡನ್ನು ಹಾಕಬೇಕಾಗುತ್ತೆ. ಇದಕ್ಕೆ ಹಾಕಿದ್ರೆ ಇದಕ್ಕೆ ಡಬಲ್ ಬಾಂಡ್ ಹಾಕಬಾರ್ದು, ಇದಕ್ಕೆ ಹಾಕಬೇಕು. ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರುತ್ತೆ, ಅವಾಗ ಮಾತ್ರ ನಮಗೆ ವೇಲೆನ್ಸಿಸ್ ಬ್ಯಾಲೆನ್ಸ್ ಆಗುವಂಥದ್ದು. ಟಾಲಿನ್ ಅನ್ನೋದ್ರ ಮೇಲೆ ಇದಿಸಬೇಕು. ಕ್ವಿಕ್ಕಾಗಿ ನೋಡ್ಕೊಂಬೋಣ. ಟಾಲಿನ್ ಅನ್ನೋದು ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಗೊತ್ತಿರಲಿ.
ಟಾಲಿನ್ ಯೂಸ್ಡ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಸಾವಯವ ದ್ರಾವಕವಾಗಿ ಇದನ್ನು ಬಳಸ್ತಾರೆ. ಇಟ್ ಇಸ್ ಎಕ್ಸ್ಪ್ಲೋಸಿವ್, ಇದೊಂದು ಸ್ಫೋಟಕ ವಸ್ತು, ಇದು ನಮ್ಮ ಹತ್ರ ಹೀರೋ ಆಗಿಲ್ಲ, ಇದ್ರೆ ನಾನ್ ಬೆಲೆಬಲ್ ಕೇಸಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಓಕೆ, TNT ಟ್ರೈನೈಟ್ರೋಟಾಲಿನ್ ಅಂತ ಹೇಳ್ತೀವಿ. ಅಂದರೆ TNT ಅನ್ನೋದು ಇನ್ನೆಲ್ಲಿ ಕ್ವಶನ್ಸ್ ಆಗುತ್ತೆ ಅಂತ ಅಂದರೆ TNT ಅಬ್ರಿವೇಷನ್ ಒಂದು ಕ್ವಶನ್ಸ್ ಆಗುತ್ತೆ, TNT ಅನ್ನೋದು ಏನು ಅನ್ನೋದು ಇನ್ನೊಂದು ಕ್ವಶನ್ಸ್ ಆಗುತ್ತೆ. ಇದನ್ನು USA ಅವರು ಜಪಾನ್ ಮೇಲೆ ಬಾಂಬ್ ಹಾಕಿದಾಗ TNT ಟ್ರೈನೈಟ್ರೋಟಾಲಿನ್ ಅನ್ನುವಂಥ ಕೆಮಿಕಲನ್ನು ಬಳಸಿದ್ರು. ಅದು ಯಾವಾಗ ಇದು ಕೂಡ ಕ್ವಶನ್ಸ್ ಆಗುತ್ತೆ ಗೊತ್ತಿರಲಿ. 1945 August 6th and 9th ಹಾಕಿದ್ರು. August 6th ಹಾಕಿದ್ದು ಹಿರೋಶಿಮಾ ಮೇಲೆ, August 9th ಹಾಕಿದ್ದು ನಾಗಸಾಕಿ ಮೇಲೆ. 20,000 tons ವೆಯ್ಟ್ ಇತ್ತಿದ್ದು, 20,000 ಟನ್ ತೂಕ ಇತ್ತು. ಇದಕ್ಕೆ ಎರಡು ಹೆಸರು ಕಟ್ಟಿದ್ರು, ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಅಂತ, ಅದು ಕೂಡ ಇಂಪಾರ್ಟೆಂಟು. ಬೆಂಜಾಯ್ಡಿಯೈಡ್ ಮತ್ತು ಬೆಂಜಾಯಿಕ್ ಆ್ಯಸಿಡ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತೀವಿ, ಟಾಲಿನನ್ನು ಬಳಸ್ತೀವಿ. ಮೆಡಿಸಿನ್ಸು ಮತ್ತು ಸ್ಯಾಕರಿನ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇಷ್ಟು ಗೊತ್ತಿರಬೇಕು. ಓಕೆ, ಇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸು ಯೂಸಸ್ ಮೇಲೆ ಜಾಸ್ತಿ ಕ್ವಶನ್ಸನ್ನು ಅಲ್ಲಲ್ಲೇ ಮಾಡಿರೋದು, ಅದರಿಂದ ವೆರಿ ಇಂಪಾರ್ಟೆಂಟು, ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ನ್ಯಾಪ್ತಲೀನ್. ನ್ಯಾಪ್ತಲೀನ್ ಮೇಲೆ ರೀಸೆಂಟಾಗಿ ಕೂಡ ಕ್ವಶನ್ಸ್ ಇತ್ತು. C10H8 ಅನ್ನೋದು ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ, C10H8 ನ್ಯಾಪ್ತಲೀನ್. ಮೊಟ್ಟ ಮೊದಲಿಗೆ ನ್ಯಾಪ್ತಲೀನ್ ಅನ್ನೋದು ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಗೊತ್ತಿರಬೇಕು. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಯಾಕೆ ಇದು ಆರೋಮ್ಯಾಟಿಕ್ ಅಂತಂದರೆ ಸುಗಂಧ ದ್ರವ್ಯ, ಇದು ಸುವಾಸನೆಯನ್ನು ಹೊಂದುತ್ತೆ, ಅದಕ್ಕೋಸ್ಕರ ಇದನ್ನ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಓಕೆ, ನ್ಯಾಪ್ತಲೀನನ್ನು ಎಲ್ಲಿ ಬಳಸ್ತಾರೆ ಅಂದರೆ ನ್ಯಾಪ್ತಲೀನ್ ಬಾಲ್ಸ್, ನುಸಿ ಉಂಡೆ, ಜಿರ್ಲೆ ಉಂಡೆ, ಈ ಪದಗಳನ್ನು ಕೇಳಿರ್ತೀರ. ಇದ್ರ ಮೇಲೆ ಕ್ವಶನ್ಸನ್ನು ಕೇಳಿದರೆ ಇದರಲ್ಲಿ ಬಳಸಿರುವಂಥ ರಾಸಾಯನಿಕ ವಸ್ತು ಯಾವುದು ಅಂತ. ನ್ಯಾಪ್ತಲೀನ್ ಡೈಕ್ಲೋರೋಬೆಂಜಿನ್. ಇದರಲ್ಲಿ ಏನು ಬಳಸಿದ್ರೆ ನುಸಿ ಉಂಡೆಗಳಲ್ಲಿ ಅಂದರೆ ನ್ಯಾಪ್ತಲೀನ್ ಬಾಲ್ಸ್ ಅಂತಲೇ ಇಟ್ಕೊಳ್ಳಿ. ನ್ಯಾಪ್ತಲೀನ್ ಬಾಲ್ಸ್, ನುಸಿ ಉಂಡೆಗಳು ಅಂತ ಕರೀತಾರೆ. ಇದನ್ನು ತಯಾರು ಮಾಡಬೇಕಾದ್ರೆ ನ್ಯಾಪ್ತಲೀನ್ ಡೈಕ್ಲೋರೋ ಬೆಂಜಿನನ್ನು ಬಳಸ್ತಾರೆ. ಡೈಕ್ಲೋರೋಬೆಂಜಿನ್, ಇದು ಕ್ವಶನ್ಸ್ ಆಗಿತ್ತು, ಗೊತ್ತಿರಬೇಕು. ನುಸಿ ಉಂಡೆನಲ್ಲಿ ಯಾವ ರಾಸಾಯನಿಕ ವಸ್ತುವನ್ನು ಬಳಸ್ತಾರೆ ಅಂತ ಕೇಳ್ತಾನೆ. ನ್ಯಾಪ್ತಲೀನ್ ಡೈಕ್ಲೋರೋಬೆಂಜಿನನ್ನು ಬಳಸ್ತೀವಿ. ಕನ್ನಡದಲ್ಲಿ ಬರೆದ್ರು ಹೀಗೆ ಇರುತ್ತೆ ಇದು. ನ್ಯಾಪ್ತಲೀನ್ ಡೈಕ್ಲೋರೋಬೆಂಜಿನ್, ನ್ಯಾಪ್ತಲೀನ್ ಡೈಕ್ಲೋರೋಬೆಂಜಿನನ್ನು ಬಳಸ್ತಾರೆ. ನುಸಿ ಉಂಡೆ ಅಂತ ಕೇಳಿರ್ತೀರ. ನುಸಿ ಉಂಡೆ ಯಾವುದರ ತತ್ವದ ಆಧಾರದ ಮೇಲೆ ವರ್ಕ್ ಮಾಡುತ್ತೆ ಅಂತ ಕೇಳ್ತಾರೆ. ಸಬ್ಲಿಮೇಷನ್ ಅಂತ ಕರೀತಾರೆ. ನುಸಿ ಉಂಡೆ ಸಾಲಿಡ್ ಸ್ಟೇಟ್ನಲ್ಲಿರುತ್ತೆ, ಇದು ನೇರವಾಗಿ ಲಿಕ್ವಿಡ್ ರೂಪಕ್ಕೆ ಕನ್ವರ್ಟ್ ಆಗದೇ ಗ್ಯಾಸಸ್ ರೂಪಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಸಾಲಿಡ್ ರೂಪದಿಂದ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆದರೆ ಅದನ್ನ ಸಬ್ಲಿಮೇಷನ್ ಅಂತ ಕರೀತಾರೆ. ಸಬ್ಲಿಮೇಷನ್, ಕನ್ನಡದಲ್ಲಿ ಉತ್ಪತನ ಅಂತ ಕರೀತಾರೆ. ಉತ್ಪತನ ಎಲ್ಲೆಲ್ಲಿ ಕೇಳಿರ್ತೀರಾ ಇದನ್ನು ಅಂತಂದರೆ ಕರ್ಪೂರ ಉರಿಯೋದು ಕೂಡ ಉತ್ಪತನ ಕ್ರಿಯೆ, ಸಬ್ಲಿಮೇಷನ್. ನಿಮ್ಗೆ ಹೇಳ್ತಾರೆ ಬಾಬಾಗಳು ನಾಲ್ಗೆ ಮೇಲೆ ಕರ್ಪೂರ ಎತ್ಕೊಂಡು ಉರಿಸ್ತಾರೆ ಅದೆಲ್ಲ ಅಂತ. ನೀವು ಕೂಡ ಟ್ರೈ ಮಾಡಿದ್ರೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಕಾರಣ ಅದು ಮೇಲ್ಬಕ್ಕವಾಗಿ ಉರಿತಾ ಬಂದುಬಿಡುತ್ತೆ. ಏನಾಗುತ್ತೆ, ಒಂದು ಸ್ವಲ್ಪ ಉರಿತಿದಂಗೆ ಅವರು ಬಾಯಿನ ಒಳಗಡೆ ಕ್ಲೋಸ್ ಮಾಡ್ಕೊಳ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಂದೋಗ್ಬಿಡುತ್ತೆ. ಅದೊಂದು ಹೈಡ್ರೋಕಾರ್ಬನ್ನು ನುಂಗ್ಬಿಡ್ತಾರೆ, ಏನೂ ತೊಂದರೆ ಏನಾಗೋದಿಲ್ಲ. ಇದನ್ನೇ ಬಾಬಾಗಳು ಮಾಡುವಂಥ ಒಂದು ಗಿಮಿಕ್ಸ್ ಅದು ಕೂಡ ಉತ್ಪತನ ಕ್ರಿಯೆಯಿಂದ ಆಗುತ್ತೆ. ಮತ್ತು ಜಿರ್ಲೆ ಉಂಡೆ ಕೇಳಿರ್ತೀರ, ಸಾಲಿಡಿಂದ ಡೈರೆಕ್ಟಾಗಿ ವೇಪರೈಸ್ ಆಗಿ ಬರುವಂಥದ್ದು. ಆಮೇಲೆ ಡಿಯೋಡ್ರೆಂಟ್ ಕೇಕ್ ಅಂತ ಟಾಯ್ಲೆಟಲ್ಲಿ ಕೇಕ್ ರೀತಿಯಲ್ಲಿ ಸೋಪ್ ರೀತಿಯಲ್ಲಿ ಇಟ್ಟಿರ್ತಾರೆ, ಅದು ಕೂಡ ಸಬ್ಲಿಮೇಷನ್ ಆಗಿ ಬರೋದು. ಡ್ರೈ ಐಸ್ ಅಂತ ಕರೀತಾರೆ, ಒಣ ಮಂಜುಗೆಡ್ಡೆ. ಒಳ ಮಂಜುಗೆಡ್ಡೆ ದ್ರವಿಸುವ ಕ್ರಿಯೆ ಯಾವುದು ಅಂತಲೇ ಒಂದು ಕ್ವಶನ್ಸನ್ನು ಕೇಳ್ತಾನೆ. ಸಬ್ಲಿಮೇಷನ್, ಉತ್ಪತನ, ಹೊಗೆ ರೂಪದಲ್ಲಿ ಮೇಲ್ಭಾಗಕ್ಕೆ ಬರ್ತಾ ಇರುತ್ತೆ, ಅದು ಡಿಕೇಯಿಂಗ್, ಕರಗ್ತಾ ಹೋಗ್ತಾ ಇರುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಲಿ. ಓಕೆ, ಇದನ್ನು ಏನಾಗಿ ಬಳಸ್ತಾರೆ ಅಂತಂದರೆ ಇನ್ಸೆಕ್ಟಿಸೈಡ್ ಆಗಿ ಇದನ್ನು ಬಳಸ್ತಾರೆ. ಇನ್ಸೆಕ್ಟಿಸೈಡ್ ಅಥವಾ ಇನ್ನೊಂದು ಹೆಸರು ಇದಕ್ಕೆ ಪೆಸ್ಟಿಸೈಡ್ ಅಂತ ಕರೀತಾರೆ. ಪೆಸ್ಟಿಸೈಡ್ ನಿಮ್ಗೆ ಗೊತ್ತಿರಬೇಕು. ಜಿರ್ಲೆ ಉಂಡೆಯನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಬುಕ್ಗಳ ಮಧ್ಯದಲ್ಲಿ, ಬಟ್ಟೆಗಳಲ್ಲಿ ಇಟ್ಟಿರ್ತೀವಿ. ಇಡುವಂಥ ಉದ್ದೇಶ ಏನು ಅಂತಂದರೆ ಆ ಜಿರ್ಲೆ ಅದನ್ನು ತಿಂದೇ ಇರಲಿ, ಜಿರ್ಲೆ ಬರ್ದಂಗೆ ಮಾಡಲಿ ಅಂತ. ಓಕೆ, ಇನ್ಸೆಕ್ಟ್ ಡಿಸ್ಟ್ರಕ್ಟರ್ ಅಂತ ಕರೀತಾರೆ ಅಥವಾ ಪೆಸ್ಟ್ ಡಿಸ್ಟ್ರಕ್ಟರ್ ಆಗಿ ಬಳಸ್ತಾರೆ ಇದನ್ನ. ಅಂದರೆ ಕೀಟನಾಶಕ ಮತ್ತು ಕ್ರಿಮಿನಾಶಕವಾಗಿ ಇದನ್ನು ಬಳಸ್ತೀವಿ. ಕೀಟನಾಶಕ ಅಥವಾ ಕ್ರಿಮಿನಾಶಕ, ಕ್ರಿಮಿನಾಶಕವಾಗಿ ಇದನ್ನು ಬಳಸ್ತಾರೆ, ಕ್ರಿಮಿನಾಶಕವಾಗಿ ಬಳಸ್ತೀವಿ. ಓಕೆ, ಇದಿಷ್ಟು
ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ಬೇಕು. ಇದು ಕ್ಲೋಸ್ಡ್ ಚೈನ್ಡ್ ಹೈಡ್ರೋಕಾರ್ಬನ್ಸ್, ಕಾರಣ ಬೆಂಜಿನ್ ರಿಂಗನ್ನು ಹೊಂದಿರ್ತವೆ ಇವು. ಓಕೆ, ಏನೇನು ನಾವು ಓದಿದ್ವಿ ಅಂತ ಒಂದು ಸಲ ರಿವ್ಯೂ ಮಾಡೋಣ. ಒಂದು ಬೆಂಜಿನನ್ನು ಓದಿದ್ವಿ, ಟಾಲಿನನ್ನು ಓದಿದ್ವಿ, ನ್ಯಾಪ್ತಲಿನನ್ನು ಓದಿದ್ವಿ. ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ಆದಷ್ಟು ಯೂಸಸ್ ಮೇಲೆ ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ, ಗೊತ್ತಿರಲಿ. ಓಕೆ, ಇದನ್ನು ಬಿಟ್ಟು ಹೈಡ್ರೋಕಾರ್ಬನ್ ಮೇಲೆ ನಿಮ್ಗೆ ಏನೇನು ಗೊತ್ತಿರಬೇಕು ಅಂತಂದರೆ, ಐಸೋಮೆರಿಸಮ್ ಅಂದರೆ ಏನು ಅಂತ ಕೇಳ್ತಾನೆ. ಕನ್ನಡದೊಳಗೆ ಸಮಾಂಗತೆ ಅಂತ ಕರೀತಾರೆ. ಕ್ಲಿಯರಾಗಿ ಓದೋಣ ಇದನ್ನ. ಐಸೋಮೆರಿಸಮ್, ಐಸೋ ಅಂದರೆ ಒಂದೇ ರೀತಿಯಲ್ಲಿರೋದು ಅಂತ ಅರ್ಥ. ಅದು ಐಸೋಮೆರಿಸಮ್ ಮೇಲೆ ಹೆಂಗೆ ಕ್ವಶನ್ಸ್ ಬರುತ್ತೆ ನೋಡೋಣ. ಐಸೋ ಮೆರಿಸಮ್, ಮೆರಿಸಮ್ ಕನ್ನಡದೊಳಗೆ ಸಮಾಂಗತೆ ಅಂತ ಕರೀತಾರೆ. ಸಮಾಂಗತೆ ಅಂತ ಹೇಳ್ತೀವಿ. ಐಸೋಮೆರಿಸಮ್ ಅಂದರೆ ಏನು ಅಂತ ನೋಡೋಣ. ಒಂದು ಸಂಯುಕ್ತ ವಸ್ತುವಿನ ಅಣುಸೂತ್ರ ಒಂದೇ ಆಗಿದ್ದು, ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ ಆಗಿದ್ದು, ಅಣುಸೂತ್ರ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಒಂದೇ ಆಗಿದ್ದು, ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ರಚನಾ ಸೂತ್ರ ಡಿಫ್ರೆಂಟ್ ಆಗಿದ್ದರೆ ಅದನ್ನು ನಾವೇಂತ ಕರಿತೀವಿ ಅಂತಂದರೆ ಐಸೋಮೆರಿಸಮ್ ಅಂತ ಕರಿತೀವಿ. ಒಂದು ಸಂಯುಕ್ತ ವಸ್ತುವಿನ ಅಣುಸೂತ್ರ ಒಂದೇ ಆಗಿದ್ದು, ಅಣುಸೂತ್ರ ಒಂದೇ ಇರುತ್ತೆ, ರಚನಾ ಸೂತ್ರ ಭಿನ್ನವಾಗಿದ್ದರೆ ಅದನ್ನ ಸಮಾಂಗತೆ ಅಂತ ಕರೀತಾರೆ. ನಿಮಗೆ ಇದು ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಒಂದು ಎಕ್ಸಾಂಪಲ್ ನೋಡೋಣ. ಬ್ಯೂಟೇನ್ ಅಂತ ಒಂದು ಸಂಯುಕ್ತ ವಸ್ತು ಕೇಳಿರ್ತೀರ. ಬ್ಯೂಟೇನ್ ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು C4H10. ಇದನ್ನು ನಾವು ಎರಡು ರೀತಿಯಲ್ಲಿ ಬರಿಬೋದು. ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ C4H10. ಇದನ್ನು ಯಾವ ರೂಪದಲ್ಲಿ ಬರಿಬೋದು ಅಂದರೆ ಸ್ಟ್ರೈಟ್ ಚೈನ್ ಕಾರ್ಬನ್ಸ್ ಅಂತ ಹೇಳ್ತೀವಿ. ಹಿಂಗೆ ಜಾಯಿನ್ ಮಾಡ್ತಾ ಹೋಗ್ಬಿಟ್ರೆ ನಾಲ್ಕು ಕಾರ್ಬನ್ ಇದೆ. 1 2 3 4. ಹೈಡ್ರೋಜನ್ 10 ಇದೆ. ನಿಮ್ಗೆ ಗೊತ್ತಿದೆ ಕಾರ್ಬನ್ಗೆ 4 ವೇಲೆನ್ಸಿ ಇರ್ತವೆ. ಎಲ್ಲೆಲ್ಲಿ ವೇಲೆನ್ಸಿಗಳನ್ನು ಹಾಕೋದಕ್ಕಾಗುತ್ತೆ ಅಲ್ಲೆಲ್ಲ ಹೈಡ್ರೋಜನ್ನ ಹಾಕಿ. ಓಕೆ, ಈಗ ಕಾರ್ಬನ್ ನೋಡಿದ್ರೆ 4 ಇದೆ. ಹೈಡ್ರೋಜನ್ ಎಷ್ಟಿದೆ ಅಂತ ಕೌಂಟ್ ಮಾಡೋಣ ಈಗ. ಓಕೆ, 3 2 5 7 10 ಹೈಡ್ರೋಜನ್ಸ್ ಇದೆ. ಇನ್ನೊಂದು ರೀತಿಯಲ್ಲಿ ಕೂಡ ಬರೀಬೋದು. ಅದನ್ನ ಬ್ರಾಂಚೆಡ್ ಚೈನ್ಡ್ ಅಂತ ಕರಿತೀವಿ. ಬ್ರಾಂಚೆಡ್ ಚೈನ್, ಕವಲು ಸರಪಳಿ ಅಂತ ಕರಿತೀವಿ. ಇಲ್ಲೂ ಕೂಡ ಕಾರ್ಬನ್ 4 ಇದೆ. 1 2 3 4. ಹೈಡ್ರೋಜನ್ನ ನಾವು ಸೇರಿಸ್ತಾ ಹೋಗ್ಬಿಟ್ರೆ ಇದಕ್ಕೆ 3 ಹೈಡ್ರೋಜನ್ ಲೊಕೇಟ್ ಮಾಡ್ಬೋದು. ಇದಕ್ಕೆ 3 ಹೈಡ್ರೋಜನ್ ಸೇರಿಕೊಳ್ಳುತ್ತೆ, ಇದಕ್ಕೆ 1 ಹೈಡ್ರೋಜನ್ ಸೇರಿಕೊಳ್ಳುತ್ತೆ, ಇದಕ್ಕೂ 3 ಹೈಡ್ರೋಜನ್ ಜಾಯಿನ್ ಆಗುತ್ತೆ. ಓಕೆ, ಈಗೇನಾಯಿತು, ಒಂದೇ ಅಣುಸೂತ್ರ ಇದೆ, ರಚನಾ ಸೂತ್ರ ಭಿನ್ನವಾಗಿದೆ. ಇಂಥವಕ್ಕೆ ನಾವು ಐಸೋಮೆರಿಸಮ್ ಅಂತ ಕರಿತೀವಿ. ಐಸೋಮೆರಿಸಮ್ ಅಂತಂದರೆ ಏನು ಅಂತ ಡೆಫಿನೇಷನಲ್ಲಿ ಕೇಳ್ಬೋದು. ಅಥವಾ ಈ ಕೆಳಗಿನ ಯಾವ ಸಂಯುಕ್ತ ವಸ್ತು ಐಸೋಮೆರಿಸಮನ್ನು ಹೊಂದಿದೆ, ಸಮಾಂಗತೆಯ ಗುಣವನ್ನು ಹೊಂದಿದೆ ಅಂತ ಕೇಳಿಬಿಟ್ಟು ಬ್ಯೂಟೇನು, ಪ್ರೋಪೇನು ಈ ಥರನೂ ಕೂಡ ಕೊಡೋದಕ್ಕೆ ಸಾಧ್ಯತೆ ಇದೆ. ಅವನು ಹೇಗಾರು ಕೊಟ್ಕೊಳ್ಳಿ, ಕಾನ್ಸೆಪ್ಟ್ ಇಷ್ಟೇ. ಒಂದು ಸಂಯುಕ್ತ ವಸ್ತುವಿನ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಭಿನ್ನವಾಗಿರೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಮಾಂಗತೆ ಅಂತ ಕರಿತೀವಿ. ದ ಕೆಮಿಕಲ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ ಕಾಲ್ಡ್ ಆ್ಯನ್ ಐಸೋಮೆರಿಸಮ್ ಅಂತ ಕರೀತಾರೆ. ಓಕೆ, UPSCಲಿ ಇದನ್ನು ಬಿಟ್ಟು ಒಂದು ಕ್ವಶನ್ಸ್ ಕೂಡ ಆಗಿದೆ, ಗೊತ್ತಿರಲಿ. ಐಸೋಮೆರಿಸಮ್ನಲ್ಲಿ ಯಾವುದು ಒಂದೇ ಇರುತ್ತೆ ಅಂತ ಕೇಳ್ತಾನೆ. ಮಾಲಿಕ್ಯುಲರ್ ಫಾರ್ಮುಲಾ ಯಾವುದು ಒಂದೇ ಇರುತ್ತೆ ಅಂತಂದರೆ ಸೇಮ್ ಇರೋದು ಯಾವುದು ಅಂತ ಕೇಳಿದ್ರೆ ಅಣುಸೂತ್ರ. ಡಿಫ್ರೆಂಟ್ ಇರೋದು ಯಾವುದು ಅಂತ ಕೇಳ್ತಾನೆ, ಸ್ಟ್ರಕ್ಚರಲ್ ಫಾರ್ಮುಲಾ. ಡಿಫ್ರೆಂಟ್ ಇರೋದು ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ರಚನಾ ಸೂತ್ರ. ಬೋತ್ ಡಿಫ್ರೆಂಟ್ ಫ್ರಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ಲು ಮತ್ತು ಕೆಮಿಕಲ್ ಪ್ರಾಪರ್ಟೀಸು ಭಿನ್ನವಾಗಿರ್ತವೆ. ಐಸೋಮೆರಿಸಮ್ಸಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸು ಭಿನ್ನವಾಗಿರ್ತವೆ. ಇದಿಷ್ಟು ಇದ್ರ ಮೇಲೆ ಗೊತ್ತಿರಬೇಕು. ಓಕೆ, ಐಸೋಮೆರಿಸಮ್ ಡೆಫಿನೇಷನ್ಸ್ ಗೊತ್ತಿದ್ರೆ ಉಳಿದದ್ದೆಲ್ಲ ಗೊತ್ತಾಗ್ಬಿಡುತ್ತೆ. ಉದಾಹರಣೆ ಮೇಲೂ ಕೂಡ ಕ್ವಶನ್ಸನ್ನು ಕೇಳೋದಕ್ಕೆ ಸಾಧ್ಯತೆ ಇದೆ. ಇನ್ನೊಮ್ಮೆ ರಿಪೀಟ್ ಮಾಡಿಬಿಡ್ತೀನಿ. ಒಂದು ರಾಸಾಯನಿಕ ಸಂಯುಕ್ತ ವಸ್ತುವಿನ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಭಿನ್ನವಾಗಿರೋದಕ್ಕೆ ಸಮಾಂಗತೆ ಅಂತ ಕರೀತಾರೆ. ಉದಾಹರಣೆಗೆ ಬ್ಯೂಟೇನ್, ಮಾಲಿಕ್ಯುಲರ್ ಫಾರ್ಮುಲಾ C4H10. ದ ಕೆಮಿಕಲ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ ಕಾಲ್ಡ್ ಆ್ಯನ್ ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ, ಡಿಫ್ರೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಇದೇ ರೀತಿಯಲ್ಲಿ ಇನ್ನೊಂದು ಕ್ವಶನ್ ಕೇಳೋದು, ಹೋಮೋಲೋಗಸ್ ಸಿರೀಸ್ ಅಂದರೆ ಏನು, ಅನುರೂಪ ಶ್ರೇಣಿಗಳು ಅಂದರೆ ಏನು ಅಂತ ಒಂದು ಕ್ವಶನ್ಸನ್ನು ಕೇಳ್ತಾನೆ. ಅನುರೂಪ ಶ್ರೇಣಿಗಳು, ಓಮೋ ಅಂದರೆ ಒಂದೇ ರೀತಿ ಇರೋದು ಅಂತ. ಓಕೆ, ಅನುರೂಪ ಶ್ರೇಣಿಗಳು. ಓಕೆ, ಹೋಮೋಲೋಗಸ್ ಸಿರೀಸ್, ಹೋಮೋಲೋಗಸ್ ಸೀರೀಸ್ ಕನ್ನಡದೊಳಗೆ ಅನುರೂಪ ಶ್ರೇಣಿಗಳು. ಅನುರೂಪ ಶ್ರೇಣಿಗಳು
ಅನುರೂಪ ಶ್ರೇಣಿಗಳು ಅಂದರೆ ಏನು ಅಂತ ಕೇಳ್ತಾನೆ. ಅನುರೂಪ ಶ್ರೇಣಿಗಳು, ಹೋಮೋಲೋಗಸ್ ಸಿರೀಸ್. ಓಕೆ, ಅನುರೂಪ ಅಂದರೆ ಕನ್ನಡದಲ್ಲಿ ತುಂಬ ಕ್ಲಿಯರಾಗೇ ಇದೆ, ಒಂದೇ ರೀತಿ ಇರೋದು ಅಂತ. ದ ಕೆಮಿಕಲ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಗ್ರೂಪ್, ಕೆಮಿಕಲ್ ಗ್ರೂಪ್ ಒಂದೇ ರಚನಾ ಗುಂಪನ್ನು ಹೊಂದಿದ್ದು, ಒಂದೇ ಗುಂಪನ್ನು ಹೊಂದಿದ್ದು, ಗ್ರೂಪನ್ನು ಹೊಂದಿದ್ದು, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಗುಣವನ್ನು ಒಂದೇ ಹೊಂದಿದ್ರೆ, ಪ್ರಾಪರ್ಟೀಸನ್ನು ಹೊಂದಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಹೋಮೋಲೋಗಸ್ ಸಿರೀಸ್ ಅಂತ ಕರಿತೀವಿ. ಓಕೆ, ಒಂದು ಸಂಯುಕ್ತ ವಸ್ತು ಒಂದೇ ಕ್ರಿಯಾ ಗುಂಪನ್ನು ಹೊಂದಿದ್ದು, ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿದ್ದು, ಅದರ ವ್ಯತ್ಯಾಸ ಎರಡು ಅನುಕ್ರಮ ಕಾರ್ಬನ್ಗಳ ನಡುವಿನ ವ್ಯತ್ಯಾಸ CH2 ಆಗಿದ್ದರೆ ಅದನ್ನು ನಾವು ಅನುರೂಪ ಶ್ರೇಣಿ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಒಂದೇ ಕ್ರಿಯಾ ಗುಂಪನ್ನು ಹೊಂದಿದ್ದು, ಒಂದೇ ರೀತಿಯ ರಾಸಾಯನಿಕ ಗುಣಗಳ ಸಂಯುಕ್ತ ವಸ್ತುವಿನ ವ್ಯತ್ಯಾಸ CH2 ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಅನುರೂಪ ಶ್ರೇಣಿ ಅಂತ ಕರಿತೀವಿ. ದ ಕೆಮಿಕಲ್ ಗ್ರೂಪ್ ಹ್ಯಾವಿಂಗ್ ಸೇಮ್ ಫಂಕ್ಷನಲ್ ಗ್ರೂಪ್, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ದ ಡಿಫ್ರೆನ್ಸ್ ಇಸ್ CH2 ಆಗಿದ್ರೆ ವಿ ಕಾಲ್ ಇಟ್ ಆಸ್ ಹೋಮೋಲೋಗಸ್ ಸಿರೀಸ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಮೀಥೇನ್ ಅಂತ ಹೇಳಿದೆ CH4 ಮಾಲಿಕ್ಯುಲರ್ ಫಾರ್ಮುಲಾ, ಈಥೇನ್ ಅಂತ ಹೇಳಿದೆ C2H6 ಮಾಲಿಕ್ಯುಲರ್ ಫಾರ್ಮುಲಾ, ಪ್ರೋಪೇನ್ ಅಂತ ಹೇಳಿದೆ C3H8 ಮಾಲಿಕ್ಯುಲರ್ ಫಾರ್ಮುಲಾ, ಬ್ಯೂಟೇನ್ ಅಂತ ಹೇಳಿದೆ C4H10 ಅನ್ನೋದು ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಇವನ್ನ ಕಂಪೇರ್ ಮಾಡೋಣ. ಈಗ ನೋಡಿ, ಇದರಲ್ಲಿ 2 ಕಾರ್ಬನ್ ಇದೆ, ಇದರಲ್ಲಿ 1 ಕಾರ್ಬನ್ ಇದೆ, ಮೈನಸ್ ಮಾಡಿದ್ರೆ 1 ಕಾರ್ಬನ್ ಬಂತು, 2ರಲ್ಲಿ 1 ಹೋದ್ರೆ 1. ಇಲ್ಲಿ 6 ಹೈಡ್ರೋಜನ್ ಇದೆ, ಇಲ್ಲಿ 4 ಹೈಡ್ರೋಜನ್ ಇದೆ, 6ರಲ್ಲಿ 4 ಹೋದರೆ 2 ಹೈಡ್ರೋಜನ್, CH2 ವ್ಯತ್ಯಾಸ ಆಯಿತು. ಓಕೆ, ಇದಕ್ಕೂ ನಡುವೆ ಇರುವಂಥ ವ್ಯತ್ಯಾಸ ಅಂದರೆ CH2. ಇದಕ್ಕೂ ಕಂಪೇರ್ ಮಾಡೋಣ. ಇಲ್ಲಿ 3 ಕಾರ್ಬನ್ ಇದೆ, ಇಲ್ಲಿ 2 ಕಾರ್ಬನ್ ಇದೆ, ಮೈನಸ್ ಮಾಡಿದ್ರೆ 3ರಲ್ಲಿ 2 ಮೈನಸ್ ಮಾಡಿದ್ರೆ 1 ಕಾರ್ಬನ್ ಬಂತು. ಇಲ್ಲಿ H8 ಇದೆ, ಇಲ್ಲಿ H6 ಇದೆ, 8ಅಲ್ಲಿ 6 ಮಾಡಿದ್ರೆ H2 ಆಯಿತು. ಓಕೆ, H2 ವ್ಯತ್ಯಾಸ ಆಯಿತು. ಓಕೆ, ಇದನ್ನು ಕಂಪೇರ್ ಮಾಡೋಣ. ಇಲ್ಲಿ 4 ಕಾರ್ಬನ್ ಇದೆ, ಇಲ್ಲಿ 3 ಕಾರ್ಬನ್ ಇದೆ, 4ರಲ್ಲಿ 3 ಹೋದ್ರೆ 1. ಇಲ್ಲಿ 10 ಹೈಡ್ರೋಜನ್ ಇದೆ, ಇಲ್ಲಿ 8 ಹೈಡ್ರೋಜನ್ ಇದೆ, 10 ಹೈಡ್ರೋಜನಲ್ಲಿ 8 ಹೈಡ್ರೋಜನ್ ಹೋದರೆ 2 CH2. ಈಗ ನೀವು ಎಲ್ಲಿವರೆಗೆ ಬರಿತಾ ಹೋದ್ರೂ CH2 ವ್ಯತ್ಯಾಸ ಆಗುತ್ತೆ. ಈ ಥರ ಒಂದು ಕಾಂಪೌಂಡ್ನಿಂದ ಇನ್ನೊಂದು ಕಾಂಪೌಂಡ್ ನಡುವೆ CH2 ವ್ಯತ್ಯಾಸ ಆಗ್ತಾ ಹೋದರೆ ಅದನ್ನ ನಾವು ಹೋಮೋಲೋಗಸ್ ಸಿರೀಸ್ ಅಂತ ಕರಿತೀವಿ, ಒಂದೇ ರೀತಿ ಇರೋದು ಅಂತ. ಓಕೆ, ಇದು ಗೊತ್ತಿದ್ರೆ ಸಾಕು ನಿಮಗೆ. ಹೋಮೋಲೋಗಸ್ ಸಿರೀಸ್ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ದ ಕೆಮಿಕಲ್ ಹ್ಯಾವಿಂಗ್ ಸೇಮ್ ಫಂಕ್ಷನಲ್ ಗ್ರೂಪ್, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ದ ಡಿಫ್ರೆನ್ಸ್ ಇಸ್ CH2, ವಿ ಕಾಲ್ ಇಟ್ ಆಸ್ ಹೋಮೋಲೋಗಸ್ ಸಿರೀಸ್. ಓಕೆ, ಒಂದು ರಾಸಾಯನಿಕ ವಸ್ತುವಿನ ಇದನ್ನು ಫಂಕ್ಷನಲ್ ಗ್ರೂಪ್, ಕ್ರಿಯಾ ಗುಂಪು ಒಂದೇ ಆಗಿದ್ದು, ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿದ್ದು, ಅವುಗಳ ಭಿನ್ನತೆ CH2 ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ನಿಮಗೆ ಉದಾಹರಣೆ ಮೇಲೆ ಕೇಳ್ಬೋದು ಅಥವಾ ಡೆಫಿನೇಷನ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು, ಕ್ಲಿಯರಾಗಿ ಗೊತ್ತಿರಲಿ ಇದ್ರ ಮೇಲೆ. ನೆಕ್ಸ್ಟ್, ಫಂಕ್ಷನಲ್ ಗ್ರೂಪ್ ಅಂತ ಒಂದು ಪದ ಬಳಸಿದ್ವಿ, ಅದನ್ನು ನೋಡೋಣ. ಫಂಕ್ಷನಲ್ ಗ್ರೂಪ್ ಕನ್ನಡದಲ್ಲಿ ಕ್ರಿಯಾ ಗುಂಪು ಅಂತ ಕರೀತಾರೆ. ಕ್ರಿಯಾ ಗುಂಪು, ಫಂಕ್ಷನಲ್ ಗ್ರೂಪ್. ಕ್ರಿಯಾ ಗುಂಪು, ಫಂಕ್ಷನಲ್ ಗ್ರೂಪ್ ಮೇಲೆ ಒಂದು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ. ಫಂಕ್ಷನಲ್ ಗ್ರೂಪ್, ಫಂಕ್ಷನಲ್ ಗ್ರೂಪ್ ಕನ್ನಡದಲ್ಲಿ ಕ್ರಿಯಾ ಗುಂಪು ಅಂತ ಕರೀತಾರೆ. ಕ್ರಿಯಾ ಗುಂಪು. ಇದ್ರ ಮೇಲೆ ಅಲ್ಲಲ್ಲೇ ಕ್ವಶನ್ಸ್ಗಳಿವೆ, ಸ್ವಲ್ಪ ನೋಡಿ ಬರಿಬೇಕು. ಒಂದು ಗುಂಪು ಅಂತ ಹೇಳ್ಬೇಕಾದ್ರೆ ಆ ಗುಂಪಿನಲ್ಲಿ ಒಂದು ಸಂಯಮತೆ ಅಥವಾ ಒಂದು ಹೋಲಿಕೆ ಇರಬೇಕಾಗತ್ತೆ, ಅದನ್ನೇ ಗುಂಪು ಅಂತ ಕರೆಯೋದು. ಒಂದು ರಾಸಾಯನಿಕ ಸಂಯುಕ್ತ ವಸ್ತುವಿನ ಗುಣಲಕ್ಷಣ ಒಂದೇ ಆಗಿದ್ದರೆ ಅದನ್ನು ನಾವು ಗುಂಪು ಅಂತ ಹೇಳ್ತೀವಿ, ಅದನ್ನು ಕ್ರಿಯಾ ಗುಂಪು. ಈಗ ಉದಾಹರಣೆಗೆ ಒಂದು ತರಗತಿ, 10ನೇ ತರಗತಿಯನ್ನು ಒಂದು ಎಲ್ಲೆಲ್ಲೋ ರೂಮ್ಗಳಲ್ಲಿ ಇಟ್ಬಿಟ್ಟಿರ್ತೀವಿ. ಒಂದೇ ರೂಮನ್ನು ಬಳಸಿಲ್ಲ, ಬೇರೆ ರೂಮ್ಗಳಲ್ಲಿ ಬಳಸ್ಬಿಟ್ಟಿರ್ತೀವಿ. ಒಬ್ಬರು ಟೀಚರ್ ಹೋದರೆ ಇದು 10ನೇ ತರಗತಿ ಅಂತ ಹೆಂಗೆ ಕಂಡುಹಿಡಿತಾರೆ ಅಂದರೆ ಆ ಒಂದು ಕ್ಲಾಸ್ನಲ್ಲಿ ಯಾರೋ ಒಬ್ಬರು ಲೀಡರೋ ಯಾರೋ ಒಬ್ಬರನ್ನ ರೆಪ್ರೆಸೆಂಟ್ ಮಾಡಿದ್ರೆ ಎಂಟೈರ್ ಗ್ರೂಪ್ 10ನೇ ತರಗತಿ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಒಂದು ರಾಸಾಯನಿಕ ಸಂಯುಕ್ತ ವಸ್ತುವಿನ ಒಂದು ಫಂಕ್ಷನಲ್ ಗ್ರೂಪ್ ಹೇಳಿದ್ರೆ ಅದು ಯಾವುದು ಅಂತ ಹೇಳ್ಬಿಡ್ಬೋದು, ಅದಕ್ಕೆ ನಾವು ಕ್ರಿಯಾ ಗುಂಪು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಆಲ್ಕೋಹಾಲ್ ಅಂತ ಹೇಳಬೇಕು ಅಂತಂದರೆ ಯಾವ ಕ್ರಿಯಾ ಗುಂಪು ಇರಬೇಕು ಅಂದರೆ OH ಇರಬೇಕು. ಯಾವುದರಲ್ಲಿ OH ಇರುತ್ತೋ ಅದನ್ನ ಆಲ್ಕೋಹಾಲ್ ಗ್ರೂಪ್ ಅಂತ ಹೇಳ್ಬಿಡ್ಬೋದು. ಓಕೆ, ಈಗ ಉದಾಹರಣೆಗೆ ಈಥೈಲ್ ಆಲ್ಕೋಹಾಲ್ C2H5OH, ಮೀಥೈಲ್ ಆಲ್ಕೋಹಾಲ್ CH3OH. ಓಕೆ ನೋಡಿ, ಈ ಥರ ಬಂದರೆ ಅವನ್ನ ನಾವೆಂತ ಆಲ್ಕೋಹಾಲ್ ಅಂತ ಗುಂಪಿಸ್ಬಿಡ್ಬೋದು. ಹಾಲ್ಡಿಹೈಡ್ಸ್, ಹಾಲ್ಡಿಹೈಡ್ಸ್
ಹಾಲ್ಡಿಹೈಡ್ಸ್. CHO ಇರುತ್ತೆ. CHO ಗ್ರೂಪಿಂದ ಎಂಡ್ ಆದರೆ ಅವನ ಹಾಲ್ಡಿಹೈಡ್ ಅಂತ ಕರಿತೀವಿ. ಆ್ಯಸಿಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಈ ಥರ ಆ್ಯಸಿಡ್ ಇದ್ದರೆ COOH ಇದ್ದರೆ ಅದನ್ನ ಆ್ಯಸಿಡ್ ಅಂತ ಕರಿತೀವಿ. ಕೀಟೋನ್ಸ್ ಇದನ್ನು UPSಗೆ ಕೇಳಿದ್ದ. CO ಇದ್ದರೆ ಅದನ್ನ ಕೀಟೋನ್ಸ್ ಅಂತ ಕರಿತೀವಿ. CO ಇದ್ದರೆ ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕೀಟೋನ್ಸ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೀಟೋನ್ಸ್. ನೆಕ್ಸ್ಟ್ ಈ ಥರ ಆಯ್ತಲ್ವಾ. ನೆಕ್ಸ್ಟ್ ಅಮೈನೋ ಗ್ರೂಪ್ ಅಂತ ಇರಬೇಕು ಅಂತಂದರೆ NH2 ಇರಬೇಕು. ಇನ್ನೊಂದು ಅಮೈನೋ ಆ್ಯಸಿಡ್ ಅಂತ ಹೇಳಿದಾಗ ಎರಡು ಇರಬೇಕಾಗತ್ತೆ. ಅಮೈನೋ ಮತ್ತು ಆ್ಯಸಿಡ್ ಎರಡು ಗ್ರೂಪ್ ಇರಬೇಕಾಗತ್ತೆ. NH2COOH. ಓಕೆ. ಸಲ್ಫರ್ ಗ್ರೂಪ್ ಇರಬೇಕು ಅಂತಂದರೆ ಸಲ್ಫರ್ ಅನ್ನುವಂಥದ್ದು ಇರಬೇಕು ಅಂತಂದರೆ S ಅನ್ನೋದು ಇರಬೇಕು. ಓಕೆ. ನೈಟ್ರೋ ಕಾಂಪೌಂಡ್ಸ್ ಅಂತ ಇರಬೇಕು ಅಂತಂದರೆ N ಅನ್ನೋದು ಇರಬೇಕು. ನೈಟ್ರೋ ಅಂತಂದರೆ N ಇರಬೇಕು. ಸೈನೈಡ್ ಇದನ್ನು ಕೂಡ UPSಗೆ ಕೇಳಿದ್ದೇನೆ. ಸೈನೈಡ್ CN ಇದ್ದರೆ ಅದನ್ನ ಸೈನೈಡ್ ಅಂತ ಕರಿತೀವಿ. ಓಕೆ. ಈಥರ್ ಇರಬೇಕು ಅಂತಂದರೆ O ಇರಬೇಕು. ಓಕೆ. ಎಸ್ಟರ್ ಇರಬೇಕು. ಎಸ್ಟರ್ಸ್ ಇರಬೇಕು ಅಂತಂದರೆ O ಇರಬೇಕು. R ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಓಕೆ. R ಇದಿಷ್ಟಿದ್ರೆ ಇದನ್ನ ಫಂಕ್ಷನಲ್ ಗ್ರೂಪ್. ಅಥವಾ ಹ್ಯಾಲೋಜನ್ಸ್ ಅಂತ ಇರಬೇಕು. ಹ್ಯಾಲೋಜನ್ ಅಂತಂದರೆ ಏನು ಅಂತಂದರೆ ಟು ಪ್ರೊಡ್ಯೂಸ್ ಸಾಲ್ಟ್ ಅಂತ. ಹ್ಯಾಲೋ ಅಂದರೆ ಸಾಲ್ಟ್ ಅಂತ. ಈಗ ಕ್ಲೋರಿನ್ ಅಂತ ಗೊತ್ತಿದೆ. ಕ್ಲೋರಿನ್ ಸೋಡಿಯಂ ಜೊತೆ ಸೇರಿಕೊಂಡು ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಕ್ಲೋರಿನ್ ಅಮೋನಿಯಂ ಜೊತೆ ಸೇರಿಕೊಂಡ್ರೆ ಅಮೋನಿಯಂ ಕ್ಲೋರೈಡ್ ಆಗುತ್ತೆ. ಆಯಾ ಸಾಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸಾಲ್ಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ನಾವೇನಂತ ಕರಿತೀವಿ ಅಂದರೆ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಯಾವ್ಯಾವುದು ಅಂತ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ. ಫ್ಲೋರಿನ್ನು, ಕ್ಲೋರಿನ್ನು, ಬ್ರೋಮಿನ್ನು, ಅಯೋಡಿನು ಇವೆಲ್ಲವೂ ಇದ್ದರೆ ಅದನ್ನ ಹ್ಯಾಲೋಜನ್ ಗ್ರೂಪ್ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ. ಅಂದರೆ ಒಬ್ಬರು ಲೀಡರ್ ನೋಡಿದ್ರೆ ಅದು ಸರೌಂಡಿಂಗ್ಸಲ್ಲಿರೋದು ಯಾವುದು ಅಂತ ಗೊತ್ತಾಗುತ್ತಲ್ಲ, ಆ ರೀತಿಯಲ್ಲಿ ಈ ಪದಗಳನ್ನು ಕೊಟ್ಬಿಟ್ಟು ಕೇಳ್ತಾನೆ ಅವನು. ಆಲ್ಕೋಹಾಲ್ ಗ್ರೂಪಲ್ಲಿ ಏನಿರುತ್ತೆ, ಇದರಲ್ಲಿ ಏನಿರುತ್ತೆ ಅನ್ನೋದನ್ನ. ಫಿನಾಲ್ PSIಗೆ ಕೂಡ ಕೇಳಿದ್ದ. ಫಿನಾಲಲ್ಲೂ OH ಇರುತ್ತೆ, ಆಲ್ಕೋಹಾಲಲ್ಲೂ OH ಇರುತ್ತೆ. ಓಕೆ. ಫಿನಾಲಲ್ಲಿ C6H5OH ಈ ಥರ ರಿಂಗ್ ಗ್ರೂಪ್ದಲ್ಲಿ ಬರುವಂಥ ಸ್ಟ್ರಕ್ಚರ್ಸ್ ಇರುತ್ತೆ. ಇದರಲ್ಲಿ ರಿಂಗ್ ಗ್ರೂಪ್ದಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ ಇರಲ್ಲ. ಅದನ್ನು ಅವರು ನೋಡ್ಕೊಂಡು ಬರೀಬೇಕಾಗುತ್ತೆ. OH ಅನ್ನೋದು ಕಾಮನ್ ಆಗಿರುತ್ತೆ. ಓಕೆ. ಇನ್ನೊಂದು ನೋಡೋಣ. ಒಂದು ರಾಸಾಯನಿಕ ಸಂಯುಕ್ತವನ್ನು ಪತ್ತೆ ಹಚ್ಚುವಂಥ ಒಂದು ಗುಂಪಿಗೆ ನಾವೇನಂತ ಕರಿತೀವಿ ಅಂದರೆ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಕನ್ನಡದೊಳಗೆ ಕ್ರಿಯಾ ಗುಂಪು ಅಂತ ಹೇಳ್ತೀವಿ. ಅದರೊಳಗೆ ಇರುವಂಥ ಇದ್ರ ಮೇಲೆ ಇದು ಯಾವುದು ಅಂತ ಡಿಸೈಡ್ ಮಾಡಿಬಿಡ್ಬೋದು. ಯಾವ ಗುಣ ಹೊಂದಿದೆ ಅನ್ನೋದನ್ನ ಹೇಳ್ಬಿಡ್ಬೋದು. ಆ ಥರದವಕ್ಕೆ ಕ್ರಿಯಾ ಗುಂಪು ಅಂತ ಕರಿತೀವಿ. ನಿಮಗೆ ಎಕ್ಸಾಮ್ನಲ್ಲಿ ಏನು ಕೇಳ್ತಾನೆ ಅಂದರೆ ಆಲ್ಕೋಹಾಲ್ನ ಕ್ರಿಯಾ ಗುಂಪು ಯಾವುದು ಅಂದ್ಬಿಟ್ಟು 4 ಗುಂಪನ್ನು ಕೊಟ್ಟಿರ್ತಾನೆ. ಅದರಲ್ಲಿ ಯಾವುದು ಅಂತ ಚೂಸ್ ಮಾಡೋದಕ್ಕೆ ಬರಬೇಕಷ್ಟೇ. ಆಲ್ಕೋಹಾಲ್ OH, ಹಾಲ್ಡಿಹೈಡ್ಸ್ CHO, ಆ್ಯಸಿಡ್ COH, ಕೀಟೋನ್ಸ್ CO, ಅಮೈನೋ ಗ್ರೂಪ್ ಇದ್ದರೆ NH2 ಇರುತ್ತೆ. ಅಮೈನೋ ಆ್ಯಸಿಡ್ NH2COH ಇರುತ್ತೆ. NH2COOH. ಸಲ್ಫರ್ ಕಾಂಪೌಂಡ್ ಇರೋದ್ರಲ್ಲಿ S ಅನ್ನೋದು ಇರಬೇಕು. ನೈಟ್ರೋ ಕಾಂಪೌಂಡ್ಸ್ ಅನ್ನೋದ್ರಲ್ಲಿ N ಅನ್ನೋದು ಇರಬೇಕು. ಸೈನೈಡ್ ಇದ್ದರೆ CN ಇರುತ್ತೆ. ಓಕೆ. ಈಥರ್ ಇದ್ದರೆ O ಇರುತ್ತೆ. ಎಸ್ಟರ್ಸ್ ಇದ್ದರೆ O ಇರುತ್ತೆ. ಹ್ಯಾಲೋಜನ್ಸ್ ಇದ್ದರೆ ಫ್ಲೋರಿನ್ನು, ಕ್ಲೋರಿನ್ನು, ಬ್ರೋಮಿನ್ನು, ಅಯೋಡಿನ್. ಫಿನಾಲ್ ಇದ್ದರೆ OH ಇರುತ್ತೆ. ಓಕೆ. ಇದನ್ನು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಅಲ್ಲಲ್ಲೇ ಇದ್ರ ಮೇಲೂ ಕೂಡ ಕ್ವಶನ್ಸ್ ಬಂದಿದೆ. ಇದು UPSಗೆ ಕೇಳಿದ್ದಾನೆ, ಎಸ್ಟರ್ಸ್ ಕೇಳಿದ್ದಾನೆ, ಸೈನೈಡನ್ನು ಕೇಳಿದ್ದಾನೆ UPSಗೆ. ಓಕೆ. ಗೊತ್ತಿರಬೇಕು. ಕೀಟೋನ್ಸಲ್ಲಿ ಕ್ರಿಯಾ ಗುಂಪು ಯಾವುದು, ಈ ರೀತಿಯಲ್ಲಿ ಒಂದು ಕ್ವಶನ್ಸನ್ನು ಕೇಳಿರ್ತಾನೆ, ಗೊತ್ತಿರಬೇಕಿದು. ನೆಕ್ಸ್ಟ್ ಏನೇನನ್ನು ಕೇಳ್ತವೆ, ಏನೇನನ್ನು ಇದನ್ನು ಬಿಟ್ಟು ಕೇಳ್ತಾರೆ, ಕ್ಲಾಸಿಫಿಕೇಷನ್ಸ್ನ ಹೊರತುಪಡಿಸಿ ಹೈಡ್ರೋಕಾರ್ಬನ್ಸಿಂದ ಏನೇನನ್ನು ಕೇಳ್ತಾರೆ ಅಂತ ಹೇಳ್ತಾ ಇದ್ವಿ. ಈಗಾಗಲೇ ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ ಒಂದು ಕ್ವಶನ್ಸ್ ಬರುತ್ತೆ ಇದ್ರ ಮೇಲೆ ಅಂತ ಹೇಳಿದ್ವಿ. ಪೆಟ್ರೋಲಿಯಂ ಹೇಗೆ ಏನೇನು ಕ್ವಶನ್ಸ್ಗಳು ರೈಸ್ ಆಗ್ತವೆ ಪೆಟ್ರೋಲಿಯಂ ಬಗ್ಗೆ ನೋಡೋಣ. ಪೆಟ್ರೋಲಿಯಂ ಇದೊಂದು ಫಾಸಿಲ್ ಫ್ಯೂಯಲ್ಸ್. ಇವು ಫಾಸಿಲ್ ಫ್ಯೂಯಲ್ಸ್. ಏನು ಫಾಸಿಲ್ ಫ್ಯೂಯಲ್ಸ್ ಅಂತ ಅಂದರೆ ಯಾವುದಾದ್ರೂ ಸತ್ತೋಗಿರುವಂಥ ವಸ್ತುಗಳು, ಈ ಥರದ್ದು ಆರ್ಗ್ಯಾನಿಕ್ ಮ್ಯಾಟರ್ಸು ಭೂಮಿನಲ್ಲಿ ಉದ್ಗೋಗ್ಬಿಟ್ಟು ಲಕ್ಷಾಂತರ ವರ್ಷದ ನಂತರ ಇದು ಕನ್ವರ್ಟ್ ಆಗಿಬಿಟ್ಟು ಫ್ಯೂಯಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅಂಥವಕ್ಕೆ ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ. ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಪೆಟ್ರೋಲಿಯಂ ಬಗ್ಗೆ ನಿಮ್ಗೆ ಏನೇನನ್ನ ಗೊತ್ತಿರಬೇಕು ಅಂತಂದರೆ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಯಾವ ರೀತಿ ಸೆಗ್ರಿಗೇಟ್ ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಇದು ಗ್ಯಾಸೋಲಿನು, ಇದು ಪೆಟ್ರೋಲು, ಇದು ಡೀಸೆಲ್ಲು, ಇದು ಕೆರೋಸಿನ್ನು, ಈ ಥರ ಯಾವ ವಿಧಾನದಿಂದ ಮಾಡ್ತಾರೆ ಅಂತ ಕೇಳ್ತಾರೆ. ಆಂಶಿಕ ಆಶವನ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಫ್ರಾಕ್ಷನಲ್ ಡಿಸ್ಟಿಲೇಷನ್
ಕನ್ನಡದೊಳಗೆ ಆಂಶಿಕ ಆಶವನ ಅಂತ ಕರೀತಾರೆ. ಆಂಶಿಕ ಆಶವನ ಈ ಕ್ರಿಯೆಯಿಂದ ಸಪ್ರೇಟ್ ಮಾಡ್ತಾರೆ. ಭೂಮಿನಲ್ಲಿ ನೇರವಾಗಿ ತೆಗೆದಂಥ ಪೆಟ್ರೋಲ್ನ ನಾವೇನಂತ ಕರಿತೀವಿ ಅಂದರೆ ಕಚ್ಚಾ ತೈಲ ಅಂತ ಕರಿತೀವಿ ಕನ್ನಡದೊಳಗೆ. ಇಂಗ್ಲೀಷಲ್ಲಿ ಕ್ರೂಡ್ ಪೆಟ್ರೋಲ್ ಅಂತ ಕರೀತಾರೆ. ಈ ಕ್ರೂಡ್ ಪೆಟ್ರೋಲ್ನ ಸಪ್ರೇಟ್ ಮಾಡುವಂಥ ವಿಧಾನ ಯಾವುದು ಅನ್ನೋದು ಕ್ವಶನ್ಸನ್ನು ಕೇಳ್ತಾನೆ. ಫ್ರಾಕ್ಷನಲ್ ಡಿಸ್ಟಿಲೇಷನ್, ಆಂಶಿಕ ಆಶವನ ಅಂತ. ಏನು ಇದ್ರದ್ದು ವಿಶೇಷತೆ ಅಂತ ನೋಡೋದಾದರೆ, ಹಿಂಗೊಂದು ಚೇಂಬರ್ ಇರುತ್ತೆ. ಆ ಚೇಂಬರ್ ಮೂಲಕ ಕ್ರೂಡ್ ಪೆಟ್ರೋಲ್ನ ಕೆಳಭಾಗದಿಂದ ಹಾಯಿಸ್ತಾರೆ. ಯಾವಾಗ ಇದು ಸೂಟೇಬಲ್ ಆಗುತ್ತೆ ಈ ವಿಧಾನ ಅಂತಂದರೆ, ದ ಮಿಕ್ಸ್ಚರ್ ಕಂಟೈನಿಂಗ್ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್, ಅದರಲ್ಲಿರುವಂತಹ ಎಲ್ಲವೂ ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟನ್ನು, ಬಿ ಪಿಯನ್ನು ಹೊಂದಿರಬೇಕು, ಕುದಿ ಬಿಂದುವನ್ನು ಹೊಂದಿರಬೇಕು, ಕುದಿ ಬಿಂದು. ಆವಾಗ ಮಾತ್ರ ಈ ವಿಧಾನ ಸೂಟೇಬಲ್ ಆಗುತ್ತೆ. ಈಗ ಕಚ್ಚಾ ತೈಲ ಅನ್ನೋದ್ರಲ್ಲಿ ಏನೇನಿದೆ, ಗ್ಯಾಸೋಲಿನ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಕೆರೋಸಿನ್ ಇದೆ, ಆಯಿಲ್ ಫ್ಯೂಲ್ಸ್ ಇದೆ, ಗ್ರೀಸ್ ಇದೆ, ಪ್ಯಾರಫಿನ್ಸ್ ಇದೆ. ಇವತ್ರದ್ದು ಒಂದೊಂದು ಬಾಯ್ಲಿಂಗ್ ಪಾಯಿಂಟ್ ಬೇರೆ ಬೇರೆ. ಆ ಥರ ಬೇರೆ ಬೇರೆ ಕುದಿಬಿಂದುಗಳುಳ್ಳ ಮಿಶ್ರಣಗಳನ್ನು ಬೇರ್ಪಡಿಸುವಂಥ ವಿಧಾನಕ್ಕೆ ಆಂಶಿಕ ಆಶವನ ಅಂತ ಕರೀತಾರೆ ಕನ್ನಡದೊಳಗೆ. ಇಂಗ್ಲೀಷಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಹಿಂಗೊಂದು ಚೇಂಬರ್ ಇರುತ್ತೆ. ಕ್ರೂಡ್ ಪೆಟ್ರೋಲನ್ನು ಈ ರೂಪದಲ್ಲಿ ಕೆಳಭಾಗದಿಂದ ಹಾಯಿಸ್ತಾರೆ. ಮೊದಲಿಗೆ ಬಂದಾಗ CNG ಸಪ್ರೇಟ್ ಆಗಿಬಿಡುತ್ತೆ, ಗ್ಯಾಸೋಲಿನ್ ಸಪ್ರೇಟ್ ಆಗುತ್ತೆ, ಪೆಟ್ರೋಲ್ ಸಪ್ರೇಟ್ ಆಗುತ್ತೆ, ಕೆರೋಸಿನ್ ಸಪ್ರೇಟ್ ಆಗುತ್ತೆ, ಡೀಸೆಲ್ ಸಪ್ರೇಟ್ ಆಗುತ್ತೆ, ಗ್ರೀಸ್ ಸಪ್ರೇಟ್ ಆಗುತ್ತೆ, ಆಯಿಲ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ, ಆಯಿಲ್ ಫ್ಯೂಯಲ್ಸ್ಗಳು ಸಪ್ರೇಟ್ ಆಗ್ತವೆ. ಈ ವೇಸ್ಟ್ ಎಲ್ಲ ಉಳ್ಕೊಳ್ಳೋದು, ಕೋಲ್ ಟಾರು ಆ ಥರದ್ದೆಲ್ಲ ಕೊನೆಯಲ್ಲಿ ಉಳ್ಕೊಳ್ಳುತ್ತೆ. ಹಿಂಗೆ ಹೋಗಿ ಬರೋಷ್ಟೊಳಗೆ ಒಂದೊಂದನ್ನು ಕೂಡ ಸಪ್ರೇಟ್ ಆಗಿಬಿಡ್ತವೆ. ಇದಕ್ಕೆ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್, ಆಂಶಿಕ ಆಶವನ ಅಂತ ಕರೀತಾರೆ. ನಿಮಗೆ ಕ್ವಶನ್ಸ್ ಏನು ಕೇಳ್ಬೋದು ಅಂದರೆ, ಕಚ್ಚಾ ತೈಲವನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಥವಾ ಬೇರ್ಪಡಿಸುವ ವಿಧಾನ ಯಾವುದು ಅಂತ ಕೇಳ್ತಾನೆ. ಆಂಶಿಕ ಆಶವನ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಅವನು ಎಕ್ಸಾಂಪಲಲ್ಲಿ ಡಿಸ್ಟಿಲೇಷನ್ನು, ಬಟ್ಟಿ ಇಳಿಸುವಿಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಈ ಥರ ಕೊಟ್ಟಿರ್ತಾನೆ. ಎಲ್ಲ ಪದಗಳು ಸೂಟೇಬಲ್ ಆಗಿ ಕಾಣ್ತವೆ, ನೋಡ್ಬಿಟ್ಟು ಕೇರ್ಫುಲ್ಲಾಗಿ ಬರೀಬೇಕು. ಈ ವಿಧಾನ ಎಲ್ಲಿ ಸೂಟ್ ಆಗುತ್ತೆ ಅಂತಲೂ ಕೇಳ್ತಾರೆ. ದ ಮಿಕ್ಸ್ಚರ್ ಕಂಟೈನಿಂಗ್ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್, ಬೇರೆ ಬೇರೆ ಕುದಿಬಿಂದುಗಳ ಮಿಶ್ರಣಗಳನ್ನು ಬೇರ್ಪಡಿಸುವ ವಿಧಾನದಲ್ಲಿ ಇದನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯತೆ ಇದೆ. ಒಂದರಿಂದ ಒಂದಕ್ಕೆ ಎಷ್ಟು ಡಿಫ್ರೆನ್ಸ್ ಇರಬೇಕು, ಮಿನಿಮಮ್ ಟೆಂಪರೇಚರ್ ಎಷ್ಟು ಡಿಫ್ರೆನ್ಸ್ ಇರಬೇಕು ಅಂತ ಕೇಳ್ತಾನೆ. ಮಿನಿಮಮ್ 20 ಡಿಗ್ರಿ ಸೆಂಟಿಗ್ರೇಡ್ ಡಿಫ್ರೆನ್ಸ್ ಇರಬೇಕು. ಈ ಉದಾಹರಣೆಗೆ ಗ್ಯಾಸೋಲಿನ್ಗೂ ಪೆಟ್ರೋಲ್ಗೂ ಎರಡು ಒಂದೇ ಇದ್ಬಿಟ್ರೆ ಅಥವಾ ಒಂದು ಸ್ವಲ್ಪ ಕಡಿಮೆ ಇದ್ಬಿಟ್ರೆ ಎರಡು ಮಿಕ್ಸ್ ಆಗಿಬಿಡ್ತವೆ. ಗ್ಯಾಸೋಲಿನಲ್ಲಿ ಪೆಟ್ರೋಲು ಬಂದುಬಿಡುತ್ತೆ, ಪೆಟ್ರೋಲ್ ಗ್ಯಾಸೋಲಿನ್ನು ಬಂದುಬಿಡುತ್ತೆ. ಎರಡು ಸಪ್ರೇಟಾಗಿ ಡಿಫ್ರೆಂಟಾಗಿ ಸಪ್ರೇಟ್ ಆಗಬೇಕು ಅಥವಾ ಸಪ್ರೇಟಾಗಿ ಹೋಗಬೇಕು ಅನ್ನೋದಾದರೆ ಮಿನಿಮಮ್ 20 ಡಿಗ್ರಿ ಸೆಂಟಿಗ್ರೇಡ್ಸ್ ಇರಬೇಕು. ಒಂದರಿಂದ ಇನ್ನೊಂದಕ್ಕೆ ಕನಿಷ್ಠ ಕುದಿ ಬಿಂದು ಎಷ್ಟಿರಬೇಕು ಅಂತ 20 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೂ ಇನ್ನೂ ಕ್ಲಿಯರಾಗಿ ಸಪ್ರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾವ ಥರ ಆಧಾರದ ಮೇಲೆ ಇದನ್ನ ಪೆಟ್ರೋಲು ಡೀಸೆಲ್ಲು ಇದನ್ನು ಮಾಡಿದ್ದಾರೆ ಅಂದರೆ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಕಾರ್ಬನ್ ಪರಮಾಣುವಿನ ಆಧಾರದ ಮೇಲೆ ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ಸೆಗ್ರಿಗೇಟ್ ಮಾಡಿದ್ದೀವಿ. ಇದು ಗ್ಯಾಸೋಲಿನು, ಇದು ಪೆಟ್ರೋಲು, ಇದು ಡೀಸೆಲ್ಲು ಅನ್ನೋದನ್ನ ಯಾವ ಥರ ಆಧಾರದ ಮೇಲೆ ಅಂದರೆ ಈ ಕಾರ್ಬನ್ ಆಟಮ್ಸ್ನ ಮೇಲೆ ಮಾಡಿದ್ದೀವಿ. ಇದಕ್ಕೆ ಒಂದು ಹೆಸರಿದೆ, ಆಕ್ಟೇನ್ ನಂಬರ್ ಅಂತ. ಇದನ್ನು UPSCಗೆ ಕೇಳಿದ್ದಾನೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನು ಯಾವ ಥರ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಂತ. ಆಕ್ಟೇನ್ ನಂಬರ್ನ ಆಧಾರದ ಮೇಲೆ ಇದನ್ನು ವರ್ಗೀಕರಿಸಿದ್ದಾರೆ. ಆಕ್ಟೇನ್ ನಂಬರ್. ಒಂದು ಬ್ಯಾರಲ್ ಅಂದರೆ ಎಷ್ಟು ಅನ್ನೋದು ಒಂದು ಕ್ವಶನ್ಸು. 159 ಲೀಟರ್ಸ್ಗೆ ಒಂದು ಬ್ಯಾರಲ್ ಅಂತ ಕರೀತಾರೆ. ಬ್ಯಾರಲ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾರಲ್ ಬೆಲೆ ಕುಸಿತ ಆಗಿದೆ, ಹೆಚ್ಚಿಗೆ ಆಗಿದೆ, ಇದೆಲ್ಲ ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಒಂದು ಬ್ಯಾರಲ್ ಅಂದರೆ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ. ಇದು ನೋಡಿ, STA ಕ್ವಶನ್ಸ್ ಆಗಿದೆ, PC ಕ್ವಶನ್ಸ್ ಆಗಿದೆ. 159 ಲೀಟರ್ಸ್ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಒಂದು ಬ್ಯಾರಲ್ ಅಂತ ಕರಿತೀವಿ. ಸೆಂಟ್ರಲ್ ಅಥವಾ ನ್ಯಾಷನಲ್ ಪೆಟ್ರೋಲಿಯಂ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾರೆ. ಕೇಂದ್ರೀಯ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರ ಎಲ್ಲಿದೆ? ರೀಸೆಂಟ್ ಸೆಂಟ್ರು, ಪ್ಯೂರಿಫಿಕೇಷನ್ ಸೆಂಟ್ರು, ದಿಗ್ಬಾಯ್, ಪೆಟ್ರೋಲಿಯಂ, ಮ್ಯಾಂಗ್ಳೂರ್ ಪೆಟ್ರೋಕೆಮಿಕಲ್ಸ್, ಈ ಥರ ಬೇಕಾದಷ್ಟಿವೆ. ಅದನ್ನ ಕೇಳಲ್ಲ. ಅದನ್ನ ಕೇಳೋದಾದರೆ ಈ ರೀತಿ ಕೇಳಲ್ಲ. ಕೇಂದ್ರೀಯ ಪೆಟ್ರೋಲಿಯಂ ಶುದ್ಧೀಕರಣ ಅಥವಾ ಕೇಂದ್ರಗಳು ಅಂತ ಕೇಳಿದ್ರೆ ಇವನ್ನ ಬರೀರಿ. ದಿಗ್ಬಾಯ್ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ, ಬೆಂಗಳೂರು ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ, ಈ ಥರದವನ್ನ. ನ್ಯಾಷನಲ್ ಪೆಟ್ರೋಲಿಯಂ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾನೆ. ಡೆಹ್ರಾಡೂನ್ ಎಲ್ಲಿದೆ ಅಂದರೆ ಡೆಹ್ರಾಡೂನ್ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ಅದರಲ್ಲೂ PC ಮತ್ತು PSIಗೆ ವೆರಿ ಇಂಪಾರ್ಟೆಂಟು. PC ಮತ್ತು PSI ಎಕ್ಸಾಮ್ ಬರೆಯೋರಿಗೆ 4 ಸಿಟಿಗಳ ಮೇಲೆ ಒಂದು ಕ್ವಶನ್ ಸಾಮಾನ್ಯವಾಗಿರುತ್ತೆ.
ಒಂದು ಡೆಹ್ರಾಡೂನು, ಹೈದ್ರಾಬಾದು, ಬೆಂಗಳೂರು, ಮೈಸೂರು. ಇಷ್ಟರ ಮೇಲೆ ಒಂದು ಕ್ವಶನ್ ಸಾಮಾನ್ಯವಾಗಿರುತ್ತೆ. ಯಾಕೆ ಡೆಹ್ರಾಡೂನ್ ಮೇಲೆ ಕೇಳ್ತಾನೆ, ಏನೇನು ಕ್ವಶನ್ಸು ಡೆಹ್ರಾಡೂನ್ ಮೇಲೆ ಬರುತ್ತೆ, ಇದು ಬರೆದಿರೋ ತಪ್ಪುಕಾರು ನೋಡೋಣ. ಇಲ್ಲಿ ಏನೇನು ಕೇಳ್ತಾನೆ ಅಂತಾರೆ, ಸೆಂಟ್ರಲ್ ಪೆಟ್ರೋಲಿಯಂ ರಿಸರ್ಚ್ ಸೆಂಟರ್ ಇದೆ, ಸೆಂಟ್ರಲ್ ಫಾರೆಸ್ಟ್ ರಿಸರ್ಚ್ ಸೆಂಟರ್ ಇದೆ, ಕೇಂದ್ರೀಯ ಅರಣ್ಯ ಸಂಶೋಧನಾ ಕೇಂದ್ರ ಇದೆ, ಸೆಂಟ್ರಲ್ ವೆದರ್ ರಿಪೋರ್ಟಿಂಗ್ ಸೆಂಟರ್ ಇದೆ, ಕೇಂದ್ರೀಯ ಹವಾಮಾನ ವರದಿ ಕೇಂದ್ರ ಇದೆಯಲ್ಲ ಆ ವೆದರ್ ರಿಪೋರ್ಟಿಂಗ್ ಸೆಂಟರ್ ಇದೆ. ಓಕೆ, ನೆಕ್ಸ್ಟು NIVH ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಸುವಲ್ ಹ್ಯಾಂಡಿಕ್ಯಾಪ್ ಎಲ್ಲಿದೆ ಅನ್ನೋದು ಕ್ವಶನ್ಸ್ ಕೇಳಿದೆ. NIVH ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಸುವಲ್ ಹ್ಯಾಂಡಿಕ್ಯಾಪ್ ಅಂತ, ಅದು ರಾಷ್ಟ್ರೀಯ ಅಂಧರ ಸಂಸ್ಥೆ ಅಂತ ಹೇಳ್ತೀವಿ. NIVH ಡೆಹ್ರಾಡೂನಲ್ಲಿ ಇದೆ, ಅದು ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್ ಸೆಂಟ್ರಲ್ ಮಿಲಿಟ್ರಿ ಅಕಾಡೆಮಿ ಇದೆ, ಅದಕ್ಕೋಸ್ಕರ ಕ್ವಶನ್ಸ್ ಆಗುತ್ತೆ. ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಇದು. ಸೆಂಟ್ರಲ್ ಮಿಲಿಟ್ರಿ ಅಕಾಡೆಮಿ ಇದೆ, ಸೆಂಟ್ರಲ್ ಪೊಲೀಸ್ ಅಕಾಡೆಮಿಯಲ್ಲಿದೆ, ಸೆಂಟ್ರಲ್ ಸ್ಟೇಟ್ ಪೊಲೀಸ್ ಅಕಾಡೆಮಿಯಲ್ಲಿದೆ. ಈ 3 ಕ್ವಶನ್ಸು ಸಾಮಾನ್ಯವಾಗಿ ಕೇಳ್ತಾನೆ. ಸೆಂಟ್ರಲ್ ಮಿಲಿಟ್ರಿ ಅಕಾಡೆಮಿ ಡೆಹ್ರಾಡೂನ್, ಸೆಂಟ್ರಲ್ ಪೊಲೀಸ್ ಅಕಾಡೆಮಿ ಹೈದ್ರಾಬಾದ್, ಸ್ಟೇಟ್ ಪೊಲೀಸ್ ಅಕಾಡೆಮಿ ಮೈಸೂರು. ಆ ಆ್ಯಂಗಲ್ ಎಲ್ಲರೂ ನಿಮಗೆ ಕ್ವಶನ್ಸ್ ಆಗುತ್ತೆ. ಎಸ್ಪೆಷಲಿ ಹೋಮ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕೇಸು, ಅದರಿಂದ ಗೊತ್ತಿರಬೇಕಿದು. ಓಕೆ, ಇದಿಷ್ಟು ಪೆಟ್ರೋಲಿಯಂ ಇದನ್ನು ಗೊತ್ತಿರಬೇಕು. ಇವನು ಬರುವಂಥ ಉಪ ಉತ್ಪನ್ನಗಳು ಯಾವುವು ಅಂದರೆ CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಈಗ ನೆಕ್ಸ್ಟ್ ಓದ್ತೀವಿ ನಾವು ಅದ್ರ ಬಗ್ಗೆ. ಗ್ಯಾಸೋಲಿನನ್ನು ನಾವು ಫ್ಲೈಟಲ್ಲಿ ಫ್ಯೂಯಲ್ ಆಗಿ ಬಳಸ್ತೀವಿ, ಗೊತ್ತಿರಲಿ ಫ್ಲೈಟ್ ಫ್ಯೂಯಲ್ ಆಗಿ ಬಳಸ್ತಾರೆ ಅಂತ. ಪೆಟ್ರೋಲ್ ವೆಹಿಕಲ್ಗಳ ಫ್ಯೂಯಲ್ ಆಗಿ ಬಳಸ್ತೀವಿ, ಇವನ್ ವಿಮಾನವಿಕೆಗಳಲ್ಲಿ ಕೂಡ ಬಳಸ್ತೀವಿ. ಕೆರೋಸಿನ್ ಇದು ಡೊಮೆಸ್ಟಿಕ್ ಪರ್ಪಸ್ಗೆ, ಮನೆಗೆ ಗೃಹ ಬಳಕೆ ಕೂಡ ನಾವು ಮೊದಲಿಗೆ ಬಳಸ್ತಾ ಇದ್ವಿ, ಇವಾಗ ಕಡಿಮೆ ಆಗಿದೆ. ಒಟ್ಟಿನಲ್ಲಿ ವೈಟ್ ಕೆರೋಸಿನ್ನ ನಾವು ಫ್ಲೈಟಲ್ಲಿ ಕೂಡ ಬಳಸ್ತೀವಿ, ರಾಕೆಟ್ಗಳಲ್ಲೂ ಕೂಡ ಬಳಸ್ತೀವಿ. ನೆಕ್ಸ್ಟ್ ಡೀಸೆಲ್, ಹೆವಿ ವೆಹಿಕಲ್ಗಳಲ್ಲಿ ಭಾರವನ್ನು ಹೆಚ್ಚಿಗೆ ಹೊರುವಂಥ ವೆಹಿಕಲ್ಗಳಲ್ಲಿ ಡೀಸೆಲ್ಗಳನ್ನು ಬಳಸ್ತೀವಿ. ಗ್ರೀಸ್, ಫ್ರಿಕ್ಷನನ್ನು ಕಡಿಮೆ ಮಾಡೋದಕ್ಕೆ ನಾವು ಎಲ್ಲಿ ಇದಿರ್ತೇವೆ, ಚೈನ್ ಸಾಕೆಟ್ಸು, ಬಾಲ್ಸು, ಇದೆಲ್ಲ ಸ್ಮೂತಾಗಿ ಮೂವ್ ಆಗೋದಕ್ಕೆ ಬಳಸುವಂಥ ಇದು. ಪ್ಯಾರಾಫಿನ್ಸ್, ಇದನ್ನು ಮೆಡಿಕಲ್ನಲ್ಲಿ ಕೂಡ ಬಳಸ್ತೀವಿ. ಇದನ್ನ ಪೆಟ್ರೋಕೆಮಿಕಲ್ಸ್ ಅಂತಲೇ ಕರೀತಾರೆ. ಪೆಟ್ರೋಕೆಮಿಕಲ್ಸ್ನ ಎಲ್ಲಿ ಬಳಸ್ತಾರೆ ಅಂತಲೂ ಕ್ವಶನ್ಸ್ ಕೇಳ್ಬೋದು. ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ, ಪೇಂಟ್ ಬಣ್ಣಗಳನ್ನು ತಯಾರಿಕೆ ಮಾಡೋದಕ್ಕೆ ಬಳಸ್ತಾರೆ, ಡಿಟರ್ಜೆಂಟ್ಸ್ ಮಾರ್ಜಕಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಇವೆಲ್ಲವೂ ಕೂಡ ಕ್ವಶನ್ಸ್ ಆಗೋ ಸಾಧ್ಯತೆ ಇದೆ, ಗೊತ್ತಿರಬೇಕು. ಓಕೆ, 2 ಗ್ಯಾಸಸ್ ಮೇಲೆ ನೀವು ಓದಬೇಕಾಗುತ್ತೆ, ಒಂದು CNG, ಇನ್ನೊಂದು LPG. ಇದಕ್ಕೆ ರಿಲೇಟೆಡಾಗಿ 2 ಗ್ಯಾಸಸ್ಸನ್ನು ಓದೋಣ, ಮುಂದಿನ ಚಾಪ್ಟರ್ಗೆ ತಕ್ಕಂತೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಹೈಡ್ರೋಕಾರ್ಬನ್ಸ್ ಅಂದಾಗ ಈ 2 ಚಾಪ್ಟರ್ಗಳ ಬಗ್ಗೆ, 2 ಗ್ಯಾಸಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಓಕೆ, ಒಂದು ನ್ಯಾಚುರಲ್ CNG ಅಂದರೆ ಏನು ಅನ್ನೋದೇ ಒಂದು ಕ್ವಶನ್ಸು ರೀಸೆಂಟಾಗಿ ಕೂಡ ಕ್ವಶನ್ಸ್ ಆಗಿತ್ತು. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಕನ್ನಡದೊಳಗೆ ಸಂಚಿತ ನೈಸರ್ಗಿಕ ಅನಿಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಓಕೆ, CNGಯ ಕಾಂಪೊನೆಂಟ್ಸ್ಗಳೇನು? ಕಾಂಪೊನೆಂಟ್ಸ್ ಅಂದರೆ ಈಗ ಉಪ್ಪಿಟ್ಟು ಅಂದರೆ ರವೆ, ಈರುಳ್ಳಿ, ಮೆಣಸಿಕಾಯಿ ಅಂತ ಹೇಳ್ತಿರಲ್ಲ, ಹಾಗೆ CNGನಲ್ಲಿ ಏನಿದೆ ಅಂತ ಕೇಳ್ತಾನೆ. CNGನಲ್ಲಿ ಮೀಥೇನ್ ಇರುತ್ತೆ, ನಿನ್ನೆ ಕೂಡ ಹೇಳಿದ್ದೀನಿ, ಮೀಥೇನ್ ಇರುತ್ತೆ, CH4 80% ಇರುತ್ತೆ ಇದು. ಇನ್ನೊಂದು ಈಥೇನ್ ಇರುತ್ತೆ, 13% ಇರುತ್ತೆ, 13% ಇರುತ್ತೆ. 2 ಕೂಡಿದ್ರೆ 93% ಆಯಿತು. ಇನ್ನು ಉಳಿದದ್ದು ಏನು ಅಂದರೆ ಟ್ರೇಸ್ ಗ್ಯಾಸಸ್ ಇರ್ತವೆ, ಸ್ವಲ್ಪ ಪ್ರಮಾಣದಲ್ಲಿ ಸಲ್ಫರು ಆ ಥರದ್ದೆಲ್ಲ ಇರುತ್ತೆ. ಆ ಟ್ರೇಸ್ ಗ್ಯಾಸಸ್ಸು ನಮ್ಗೆ ಕೌಂಟ್ ಇಲ್ಲ, ಗೊತ್ತಿರಬೇಕು. PNG ಅಂದರೆ ಏನು ಅಂತ ಒಂದು ಕ್ವಶನ್ಸ್ ಕೇಳಿದ್ದ. ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಪೈಪ್ಡ್ ನ್ಯಾಚುರಲ್ ಗ್ಯಾಸ್, ಇದನ್ನೇ ಡೊಮೆಸ್ಟಿಕ್ಗೆ ಬಳಸಬೇಕು ಅಂತ ಇದ್ದೀವಿ, ಮನೆಯ ಗೃಹ ಬಳಕೆಗೆ ಇದನ್ನು ಬಳಸಬೇಕು ಅಂತಿದ್ದಾರೆ. ಇರಲಿ, ಅದನ್ನು ನೋಡೋಣ. ಆಮೇಲೆ CNGಯನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ ಆಟೋಮೊಬೈಲ್ಸಲ್ಲಿ ಬಳಸ್ತೀವಿ. ಆಟೋಮೊಬೈಲ್ಸ್ ಅಂತಂದರೆ ವಾಹನಗಳಲ್ಲಿ ಬಳಸ್ತಾರೆ. ನಿಮ್ಗೆ ಗೊತ್ತಿರಬೇಕು, ಕಾರು ಇದರೆಲ್ಲ CNG ಇದನ್ನು ಬಳಸ್ತೀವಿ. ಕಾರಣ ಏನು ಅಂತಂದರೆ ಎಫಿಷಿಯನ್ಸಿ ಅಂದರೆ ಕಿಲೋಮೀಟ್ರ್ ಮೈಲೇಜಸ್ಸು ಜಾಸ್ತಿ ಇರುತ್ತೆ. ಎಫಿಷಿಯನ್ಸಿ ಅನ್ನೋದಕ್ಕಿಂತ ಮೈಲೇಜ್ ಜಾಸ್ತಿ ಇರುತ್ತೆ. ಎರಡನೇದು 100% ಕಂಬಸ್ಟಿಬಲ್ ಆಗುತ್ತೆ, ಉಳ್ಕೊಳ್ಳೋದಿಲ್ಲ. ಅದರಿಂದ ನಾವು ಏನು ಹಾಕ್ಸ್ತೀವೋ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇಂಡಸ್ಟ್ರೀಸ್ನಲ್ಲಿ ಬಳಸ್ತಾರೆ. ಕೈಗಾರಿಕೆಗಳಲ್ಲಿ ಬಳಸ್ತೀವಿ. ಈಗ ಡೊಮ್ಯಾಸ್ಟಿಕ್ ಪರ್ಪಸ್ಗೂ ಇದನ್ನು ಬಳಸ್ಬೋದು ಅಂತ ಪ್ರೂವ್ ಆಗಿದೆ. ಅದನ್ನೇ ಈಗ ಗ್ಯಾಸ್ ಲೈನನ್ನು ಕೊಡಬೇಕು ಅನ್ನೋದಕ್ಕೆ ಇದನ್ನು ಬಳಸಿರೋದು.
ಬೆಂಗಳೂರಿನ ಸಿ ವಿ ರಾಮನ್ ನಗರದಲ್ಲಿ ಇದರ ಪೈಲಟ್ ಪ್ರಾಜೆಕ್ಟನ್ನು ಮಾಡಿದ್ರು. ಯಾಕೆ ಸಿ ವಿ ರಾಮನ್ ನಗರನೇ ತೆಗೆದುಕೊಂಡ್ರು? ಬೆಂಗಳೂರು ಮಧ್ಯದಲ್ಲಿ ಏನು ಮಾಡಲಿಲ್ಲ ಅಂತಂದರೆ ಎಕ್ಸ್ಪ್ಲೋಸ್ ಆಗಿ ಏನಾದರೂ ಸಮಸ್ಯೆ ಆದರೆ ಮೇಜರ್ ಡ್ಯಾಮೇಜಸ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಕರ್ಟಲ್ಲಿರುವಂಥ ಒಂದು ಸಿಟಿಯನ್ನು ತೆಗೆದುಕೊಂಡ್ರು, ಅಲ್ಲಿ ಏರಿಯಾನ ತೆಗೆದುಕೊಂಡ್ರು. ಇದನ್ನು ಪೈಲಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಪೈಲಟ್ ಪ್ರಾಜೆಕ್ಟ್ ಅಂದರೆ ಏನು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಮಾಡಿ ಅದರ ಸಕ್ಸಸ್ ರೇಟನ್ನು ನೋಡಿಕೊಂಡು ಮೆಗಾ ಪ್ರಾಜೆಕ್ಟ್ಗೆ ಹೋಗ್ತಾರೆ. ಈಗ ಉದಾಹರಣೆಗೆ ಗುಲಾಬ್ ಜಾಮೂನ್ ಮಾಡಬೇಕು ಅಂದರೆ ನೀವು ಕೆ ಜಿ ಗಟ್ಟಲೆ ಗುಲಾಬ್ ಜಾಮೂನನ್ನು ಮಾಡಿಬಿಡಲ್ಲ. ಮೊದಲಿಗೆ 100 ಗ್ರಾಮ್ ತಂದು ಗುಲಾಬ್ ಜಾಮೂನ್ ಮಾಡಿ ಅದು ಗುಲಾಬ್ ಜಾಮೂನ್ ಥರನೇ ಆಗುತ್ತಾ ಆಗಲ್ವಾ ಅಂತ ನೋಡಿ ಅದನ್ನ ಬೇರೆಯವ್ರಿಗೆ ತಿನ್ನಿಸಿ ಅವ್ರು ಬದುಕ್ತಾರೆ ಅಂತ ಗೊತ್ತಾಗುತ್ತಾನೆ ನೀವು ನೆಕ್ಸ್ಟ್ ಮಾಡೋದು. ಆ ಮೊದಲಿಗೆ 100 ಗ್ರಾಮ್ ಮಾಡೋದನ್ನ ಪೈಲಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿ ಕಮರ್ಷಿಯಲಾಗಿ ಮಾಡೋದನ್ನ ಮೆಗಾ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಇದನ್ನು ಪೈಲಟ್ ಪ್ರಾಜೆಕ್ಟಲ್ಲಿ ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಡೊಮೆಸ್ಟಿಕ್ ಪರ್ಪಸ್ಗೆ ಗೃಹ ಬಳಕೆ ಕೂಡ ಸಿ ಎನ್ ಜಿಯನ್ನು ಬಳಸ್ಬೋದು. ಇವತ್ತು ನಾವು ಕಾರ್ಗಳಲ್ಲಿ ಹೈಬ್ರಿಡ್ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ವಿ. ಹೈಬ್ರಿಡ್ ಟೆಕ್ನಾಲಜಿ ಅಂದರೆ ಏನು? ಈಗ ಎಂಟೈರ್ ಇದರೊಳಗೆ ಕರ್ನಾಟಕದಲ್ಲಿ ಸಿ ಎನ್ ಜಿ ಪ್ಲಾನೆಟ್ಗಳಿಲ್ಲ, ಅಂದರೆ ಬಂಕ್ಗಳಿಲ್ಲ ಜಾಸ್ತಿ. ಬೆಂಗಳೂರಿಂದ ಹೊರಗಡೆಗೆ ನೀವು ಎಲ್ಲರೂ ಹೋಗ್ಬಿಟ್ರೆ ತುಂಬ ರೇರು ಸಿಗೋದು. ಅದಕ್ಕೋಸ್ಕರ ಎಲ್ಲಿ ಸಿಗಲ್ವೋ ಅಲ್ಲಿ ಪೆಟ್ರೋಲಲ್ಲಿ ಓಡಿಸೋದು, ಎಲ್ಲಿ ಸಿ ಎನ್ ಜಿ ಸಿಗುತ್ತೋ ಅಲ್ಲಿಂದ ಸಿ ಎನ್ ಜಿಯನ್ನು ಕಮೆನ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಹೈಬ್ರಿಡ್ ಇಂಜಿನ್ ಅಂತ ಕರಿತೀವಿ. ಇವಾಗ ಹೈಬ್ರಿಡ್ ಇಂಜಿನನ್ನು ಡೆವಲಪ್ ಮಾಡಿರೋದ್ರಿಂದ ಕಾರ್ನಲ್ಲಿ ಎಫಿಷಿಯನ್ಸಿಯನ್ನು ಕೂಡ ಜಾಸ್ತಿ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ ಮತ್ತು ಬಳಸೋದಕ್ಕೆ ಕೂಡ ಸೂಕ್ತವಾಗಿದೆ. ಓಕೆ, ಆಟೋಮೊಬೈಲ್ಸಲ್ಲಿ ಬಳಸ್ತಾರೆ, ಗೊತ್ತಿರಬೇಕು. ಸಿ ಎನ್ ಜಿಯನ್ನು ಮೊಟ್ಟ ಮೊದಲಿಗೆ ಬಳಸಿದ ನಗರ ಯಾವುದು ಅನ್ನೋದೊಂದು PSI ಕ್ವಶನ್ಸನ್ನು ಕೇಳಿದ್ದ. ಮೊಟ್ಟ ಮೊದಲಿಗೆ ಡೆಲ್ಲಿನಲ್ಲಿ ಇದನ್ನು ಬಳಸಿದ್ವಿ. ಓಕೆ, ಯಾಕೆ ಡೆಲ್ಲಿನಲ್ಲಿ ಇದನ್ನು ಬಳಸಿದ್ವಿ ಅಂದರೆ ಡೆಲ್ಲಿನಲ್ಲಿ ಪೊಲ್ಯೂಷನ್ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ನಿಮ್ಗೆ ಗೊತ್ತಿದೆ, ಇವಾಗ ಕೂಡ ಪೊಲ್ಯೂಷನ್ ರೇಟ್ ಜಾಸ್ತಿ ಇದೆ. ಅಲ್ಲಿ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಯೂಸಲಾಗಿ ಆಗಿಬಿಡುತ್ತೆ ಈ ಥರದ್ದು. ಕಾರಣ ಆ ಸ್ಮೋಕೆಲ್ಲ ಆಗಿಬಿಟ್ಟು ಸಣ್ಣ ಮಕ್ಕಳುಗಳು, ತುಂಬ ಏಜ್ಡ್ ಆದವರು ಉಸಿರಾಡೋದಕ್ಕೆ ತೊಂದರೆ ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ಮೊಟ್ಟ ಮೊದಲಿಗೆ ವೆಹಿಕಲಲ್ಲಿ ಮೊಟ್ಟ ಮೊದಲಿಗೆ ಸಿ ಎನ್ ಜಿಯನ್ನು ಬಳಸಿದ್ದು ಇಲ್ಲಿ. ನಮ್ಮ ಬೆಂಗಳೂರಿನಲ್ಲೂ ಕೂಡ ನೀವು ಆಟೋ ಗ್ಯಾಸಸ್ಸಲ್ಲಿ ಇದರಲ್ಲೆಲ್ಲ ಸಿ ಎನ್ ಜಿಯನ್ನು ನೋಡ್ಬೋದು, ಕಾರ್ಗಳಲ್ಲಿ ಇದರಲ್ಲೆಲ್ಲ. ಓಕೆ, ನೆಕ್ಸ್ಟು ಇದಕ್ಕೆ ರಿಲೇಟೆಡಾಗಿ ಇನ್ನೊಂದು ಸ್ವಲ್ಪ ಕ್ವಶನ್ಸ್ಗಳನ್ನು ಕೇಳೋದಾದರೆ, ವರ್ಲ್ಡ್ ಸಿಲಿಕಾನ್ ವ್ಯಾಲಿ ಯಾವುದು ಅಂತ ಕೇಳ್ತಾನೆ, ಇಂಡಿಯನ್ ಸಿಲಿಕಾನ್ ವ್ಯಾಲಿ ಯಾವುದು ಕೇಳ್ತಾನೆ, ಇಂಡಿಯನ್ ಸೈಲೆಂಟ್ ಸಿಲಿಕಾನ್ ವ್ಯಾಲಿ ಯಾವುದು ಅಂತ ಕೇಳ್ತಾನೆ. ವರ್ಲ್ಡ್ ಸಿಲಿಕಾನ್ ವ್ಯಾಲಿ ಕ್ಯಾಲಿಫೋರ್ನಿಯಾ. ಓಕೆ, ವರ್ಲ್ಡ್ ಸಿಲಿಕಾನ್ ವ್ಯಾಲಿ. ಪ್ರಪಂಚದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ ಕೇಳ್ತಾನೆ, ಕ್ಯಾಲಿಫೋರ್ನಿಯಾ. ಗೊತ್ತಿರಲಿ, ಇದಕ್ಕೆ ರಿಲೇಟೆಡಾಗಿ ಕ್ವಶನ್ಸನ್ನು ಕೇಳೋ ಸಾಧ್ಯತೆಗಳಿರ್ತವೆ. ಒಂದು ದಿನಕ್ಕೆ 4000 ಟನ್ನಷ್ಟು ಹೊಗೆ ಬಿಡುಗಡೆ ಆಗುತ್ತೆ. ನೀವು ವೈಟ್ ಶರ್ಟನ್ನು ಹಾಕ್ಕೊಂಡು 2 ರೋಡನ್ನು ಕ್ರಾಸ್ ಮಾಡೋ ಅಷ್ಟರೊಳಗೆ ಅದು ಬ್ಲಾಕ್ ಶರ್ಟ್ ಆಗಿಬಿಡುತ್ತೆ. ಓಕೆ, ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ ಕೇಳ್ತಾನೆ, ಬ್ಯಾಂಗ್ಳೂರು. ಇಂಡಿಯನ್ ಸಿಲಿಕಾನ್ ವ್ಯಾಲಿ ಬ್ಯಾಂಗ್ಳೂರು. ಓಕೆ, ನೆಕ್ಸ್ಟ್ ಭಾರತದ ಸೈಲೆಂಟ್ ಸಿಲಿಕಾನ್ ವ್ಯಾಲಿ ಯಾವುದು ಅಂತ ಕೇಳ್ತಾನೆ, ಕೇರಳ. ಇಂಡಿಯನ್ ಸೈಲೆಂಟ್ ಸಿಲಿಕಾನ್ ವ್ಯಾಲಿ ಯಾವುದು ಅಂತ ಕೇಳ್ತಾನೆ, ಕೇರಳ. ಓಕೆ, ಕೇರಳನ ಸ್ಪೈಸಸ್ ಗಾರ್ಡನ್ ಆಫ್ ಇಂಡಿಯಾ ಅಂತಲೇ ಕರೀತಾರೆ. ಅಷ್ಟು ನೇಚರಲಿ ಚೆನ್ನಾಗಿದೆ. ನಾವು ಬಿಡುಗಡೆ ಮಾಡಿದಂತಹ ಇದು ಪ್ರಾಬ್ಲಮ್ಸು ಅವ್ರಿಗೆ ಅಕ್ಯುಮುಲೇಟ್ ಆಗಿ ಸಡನ್ನಾಗಿ ಅವ್ರಿಗೆ ರಕ್ತದ ರೀತಿಯಲ್ಲಿ ಮಳೆ ಹೋಯಿತು, ಇದೆಲ್ಲ ಕೇಳಿದ್ದೀರಾ. ಇನ್ನೊಂದು ಸ್ವಲ್ಪ ಆ್ಯಸಿಡ್ ಕಂಟೆಂಟು ಜಾಸ್ತಿ ಇದ್ದರೆ ಆ್ಯಸಿಡ್ ರೈನೇ ಆಗಿಬಿಡ್ತಾಯಿತ್ತು. ಆ ಥರದ್ದು ಆಗಿರೋದ್ರಿಂದ ಅದನ್ನು ಸೈಲೆಂಟ್ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತೀವಿ, ಸೈಲೆಂಟ್ ಸಿಲಿಕಾನ್ ವ್ಯಾಲಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು, ಸೆಂಟ್ರಲ್ನಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಸ್ಟೇಟಲ್ಲಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವಾಗ ಸ್ಟಾರ್ಟ್ ಆಯಿತು, ಇದು ಎಲ್ಲಿದೆ? ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವಾಗ ಸ್ಟಾರ್ಟ್ ಆಯಿತು, ಅದು ಎಲ್ಲಿದೆ? ಇಷ್ಟು ಕ್ವಶನ್ಸನ್ನು ಕೇಳ್ತಾರೆ, ಗೊತ್ತಿರಬೇಕು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು 1974 1974 ಇದು ಸ್ಟಾರ್ಟ್ ಆಯಿತು. ಎಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಇದೆ. ಇದು ಬೆಂಗಳೂರು. ಓಕೆ, ಇದು ಗೊತ್ತಿರಬೇಕಿದು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕ್ವಶನ್ಸ್ ಕೇಳ್ತಾನೆ, ಎಲ್ಲಿದೆ ಅನ್ನೋದು ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇದೆ, ಕೇಂದ್ರೀಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ಕೂಡ 1974 ಸ್ಟಾರ್ಟ್ ಆಯಿತು. ಇದು ಡೆಲ್ಲಿನಲ್ಲಿ ಇದೆ, ನವದೆಹಲಿನಲ್ಲಿ ಇದೆ, ನ್ಯೂ ಡೆಲ್ಲಿನಲ್ಲಿ ಇದೆ. ಓಕೆ, ಇಷ್ಟು ಇವೆರಡು ವೆರಿ ಇಂಪಾರ್ಟೆಂಟು. ಮೊನ್ನೆ ರೀಸೆಂಟಾಗಿ ಕೂಡ ಕ್ವಶನ್ಸನ್ನು ಕೇಳಿದ್ದ. ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಇದು ಕ್ವಶನ್ಸು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲಿದೆ, ಸೆಂಟ್ರಲ್ ಕಂಟ್ರೋಲ್ ಬೋರ್ಡ್ ಎಲ್ಲಿದೆ, ಎಸ್ಟಾಬ್ಲಿಷ್ ಆಗಿದ್ದನ್ನ ಕೇಳಿದ್ದಾನೆ, ಡೇಟನ್ನು ಕೇಳಿದ್ದಾನೆ, ಅದರಿಂದ ಗೊತ್ತಿರಬೇಕು. ಓಕೆ, ಸಿ ಎನ್ ಜಿ ಇಂದಾಗ ಇಷ್ಟು ಮಾಹಿತಿ ಗೊತ್ತಿರಬೇಕು. ಯಾಕೆ ಸಿ ಎನ್ ಜಿಯನ್ನು ನಾವು ಇವತ್ತು ಎಫೆಕ್ಟಿವ್ ಆಗಿ ಬಳಸ್ತಾ ಇದ್ದೀವಿ ಅಂತಂದರೆ 100% ಕಂಬಸ್ಟಿಬಲ್ ಆಗುತ್ತೆ. ಏನು ಕಂಬಸ್ಟಿಬಲ್ ಅಂತಂದರೆ 100% ಪರಿಪೂರ್ಣವಾಗಿ ದಹಿಸುತ್ತೆ. ಪರಿಪೂರ್ಣವಾಗಿ ದಹಿಸಿದಾಗ ಅದರಲ್ಲಿ ಎಷ್ಟು ಕ್ಯಾಲರಿಫಿಕ್ ವ್ಯಾಲ್ಯೂಸ್ ಎನರ್ಜಿ ಇದೆಯೋ ಅಷ್ಟು ಸಮರ್ಪಕವಾಗಿ ಬಳಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ.
ಇನ್ಕಂಪ್ಲೀಟಾಗಿ ಬರ್ನ್ ಆದರೆ ಸಮಸ್ಯೆ ಆಗುತ್ತೆ. ಇನ್ಕಂಪ್ಲೀಟಾಗಿ ಬರ್ನ್ ಆಗೋದನ್ನ ನೀವು ಒಂದು ಎಕ್ಸಾಂಪಲ್ ಎಲ್ಲಿ ನೋಡ್ಬೋದು ಅಂದರೆ, ಟೂ ವೀಲರ್ಗೆ ಪೆಟ್ರೋಲ್ ಹಾಕ್ಸ್ತೀರಾ, ಪೆಟ್ರೋಲ್ ಇನ್ನೊಂದು ಸ್ವಲ್ಪ ಖಾಲಿ ಆಗಿದೆ ಅಂತ ಇಟ್ಕೊಳ್ಳಿ, ಪೆಟ್ರೋಲ್ ಖಾಲಿ ಆಗೋಯ್ತು, ಪೆಟ್ರೋಲನ್ನ ಒಂದು ಸ್ವಲ್ಪ ಗಾಡಿಯನ್ನು ಸ್ವಲ್ಪ ಸ್ಲಿಂಟ್ ಮಾಡಿ, ಒಂದು ಸ್ವಲ್ಪ ಲೈನಾಗಿ ಬೋರಲ್ ಮಾಡ್ದಂಗೆ ಮಾಡಿ, ಒಂದು ಸ್ವಲ್ಪ ಬೆಂಡ್ ಮಾಡಿ ನೀವು ಸ್ಟ್ರೈಟಿಗೆ ತೆಗೆದು ಮತ್ತೆ ಕಿಕ್ ಕೊಡಿದ್ರೆ ಒಂದು ಸ್ವಲ್ಪ ದೂರ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದೂರ ಹೋಗೋದಕ್ಕೆ ಪೆಟ್ರೋಲ್ ಎಲ್ಲಿ ಉಳ್ಕೊಳ್ತು ಅಂದರೆ ಅದು ಸರಿಯಾಗಿ ಕಂಬಸ್ಟಬಲ್ ಆಗದಂಗೆ ಉಳ್ಕೊಂಡಂಥದ್ದು, ಇನ್ಕಂಬಸ್ಟಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಹೋಗೋದಕ್ಕೆ 100% ಕಂಬಸ್ಟಬಲ್ ಅಂತ ಹೇಳಲ್ಲ. ಇಲ್ಲಿ 100% ಕಂಬಸ್ಟಬಲ್ ಆಗುತ್ತೆ ಗ್ಯಾಸ್ ರೂಪದಲ್ಲಿ ಇರೋದ್ರಿಂದ, ಅಷ್ಟು ಎಫಿಷಿಯನ್ಸಿನ ಕೊಡುತ್ತೆ. ಅದಕ್ಕೋಸ್ಕರ ಬೆಸ್ಟ್ ಫ್ಯೂಯಲ್ ಇದು. ಓಕೆ, ನೆಕ್ಸ್ಟ್ CNG ಮೇಲೆ ಇಷ್ಟು ಗೊತ್ತಿರಬೇಕು. ರೀಸೆಂಟಾಗಿ ತುಂಬ ಕ್ವಶನ್ಸ್ ಆಗಿವೆ, CNG ಅನ್ನೋದೇ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ LPGಗೆ ಹೋಗೋಣ. LPG ಅಂದರೆ ಏನು ಅನ್ನೋದೇ ಒಂದು ಕ್ವಶನ್ಸ್ ಆಗುತ್ತೆ, ಗೊತ್ತಿರಲಿ ಇದ್ರ ಮೇಲೆ. LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ. ದ್ರವಿತ ಪೆಟ್ರೋಲಿಯಂ ಅನಿಲ, ದ್ರವಿತ ಪೆಟ್ರೋಲಿಯಂ ಅನಿಲ, ದ್ರವಿತ ಪೆಟ್ರೋಲಿಯಂ ಅನಿಲ. ಇದರಲ್ಲಿ ಏನೇನು ಕಾಂಪೊನೆಂಟ್ಸ್ ಇವೆ ಅನ್ನೋದು ಕ್ವಶನ್ಸ್ ಆಗುತ್ತೆ. ನಾನು ಈಗಾಗಲೇ ಹೇಳಿದೆ, ಕಾಂಪೊನೆಂಟ್ಸ್ ಅಂದರೆ ಅದರಲ್ಲಿರುವಂಥ ಘಟಕಗಳು ಏನೇನಿದೆ ಅಂತ ನೋಡಿದ್ರೆ, ಬ್ಯೂಟೇನ್ ಇದೆ, ಪ್ರೋಪೇನ್ ಇದೆ, ಲೈಟ್ ಅಮೌಂಟಲ್ಲಿ ಕೂಡ ಪೆಂಟೇನ್ ಕೂಡ ಇರುತ್ತೆ, ಪೆಂಟೇನ್. ಓಕೆ, ಇದು ಯಾವ ರೂಪದಲ್ಲಿ ಇರುತ್ತೆ ಅನ್ನೋದು ಇನ್ನೊಂದು ಕಂಡೀಷನ್ಸ್. LPG ಗ್ಯಾಸ್ ಅಂತ ಹೇಳ್ತೀರಾ, ಅನಿಲ ರೂಪದಲ್ಲಿರುತ್ತೆ, ದ್ರವ ರೂಪದಲ್ಲಿರುತ್ತೆ, ಆ ಥರ ಕೊಟ್ಬಿಡ್ತಾನೆ, ಗೊತ್ತಿರಬೇಕು. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಇದು ಲಿಕ್ವಿಡ್ ದ್ರವ ರೂಪದಲ್ಲಿ ಇರುತ್ತೆ, ದ್ರವಿತ ಸ್ಥಿತಿನಲ್ಲಿ ಇರುತ್ತೆ, ಗೊತ್ತಿರಲಿ. ನೆಕ್ಸ್ಟ್ LPGಯ ಪ್ರಮುಖ ಘಟಕ ಯಾವುದು ಅಂತ ಕೇಳ್ತಾನೆ, ಬ್ಯೂಟೇನ್. LPG ಮೇಜರ್ ಕಾಂಪೊನೆಂಟ್ಸ್ ಅಂತಂದರೆ ಬ್ಯೂಟೇನ್. ಓಕೆ, ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದೆ, C4H10. ಇದ್ರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕೂಡ ಕ್ವಶನ್ಸ್ಗಳನ್ನ ಕೇಳಿದ್ದ, 58 kJ, ಕಿಲೋ ಜೌಲ್ ಅಂತ. ಓಕೆ, 58 ಕಿಲೋ ಜೌಲ್ ಇದ್ರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನು ಅಂತಂದರೆ, 1 kg ಅನಿಲವನ್ನು ಕಾಯಿಸಿದ್ರೆ ಅದರಿಂದ ಎಷ್ಟು ಶಕ್ತಿ ಹೊರಗಡೆಗೆ ಬರುತ್ತೋ ಅದನ್ನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. LPGನಲ್ಲಿ ಅತಿ ಹೆಚ್ಚಿಗೆ ಇರೋದು ಇದು, ಜನರಲ್ ಆಗಿ ಹೈಡ್ರೋಜನ್. ಓಕೆ, ಅದರಿಂದ ಎರಡೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು. LPGನಲ್ಲಿ ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರೋ ಅನಿಲ ಯಾವುದು ಅಂತಂದರೆ ಬ್ಯೂಟೇನ್. ಓಕೆ, ಈ ಬ್ಯೂಟೇನ್ಗೆ ಮತ್ತು ಆಲ್ಕೇನ್ಗಳಿಗೆ ಸ್ಮೆಲ್ ಇರಲ್ಲ. ಅದರಿಂದ ಗ್ಯಾಸು ಲೀಕೇಜ್ ಆದರೆ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಆ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ರಾಸಾಯನಿಕ ವಸ್ತುವನ್ನು ಸೇರಿಸ್ತೀವಿ. LPG ಸೋರುವಿಕೆಯನ್ನು ಪತ್ತೆ ಹಚ್ಚಲು ಬಳಸುವ ಅನಿಲ ಯಾವುದು ಅನ್ನೋದೇ ಕ್ವಶನ್ಸ್ ಆಗುತ್ತೆ. LPG ಸೋರುವಿಕೆಯನ್ನು ಪತ್ತೆ ಹಚ್ಚೋದಕ್ಕೆ ಈಥೈಲ್ ಮರ್ಕ್ಯಾಪ್ಟನ್ ಅನ್ನುವಂಥ ಒಂದು ಸಂಯುಕ್ತ ವಸ್ತುವನ್ನು ಬಳಸ್ತಾರೆ. C2H5SH ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ. ಇದನ್ನು ಕೂಡ UPSCಗೆ ಕ್ವಶನ್ಸನ್ನು ಕೇಳಿದ್ದಾನೆ. ಈಥೈಲ್ ಮರ್ಕ್ಯಾಪ್ಟನ್ ಅನ್ನುವಂಥದ್ದನ್ನ ಹೇಳ್ತಾರೆ. ಮನೆಗಳಲ್ಲಿ ನಿಮ್ಗೆ ಗೊತ್ತಿದೆ, ಗ್ಯಾಸ್ ಹಿರಿಯೋರು ಯಾರು ಇದ್ದರೆ ಗ್ಯಾಸ್ ಸ್ಮೆಲ್ ಬರ್ತದೆ ನೋಡಿ, ಇದೆಲ್ಲ ಹೇಳ್ತಾರೆ. ಆ ಸ್ಮೆಲ್ ಬರೋದಕ್ಕೆ ಕಾರಣ ಏನಂದರೆ ಅದರೊಳಗೆ ಮೀಥೈಲ್ ಮರ್ಕ್ಯಾಪ್ಟನ್ ಅನ್ನೋದನ್ನ ಸೇರಿಸಿರ್ತಾನೆ. ಓಕೆ, LPG ಬಗ್ಗೆ ಎಷ್ಟು ಭಯ ಇದೆ ಜನಗಳಿಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ರಷ್ಯಾದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಲ್ಕೋಬೇಕಾದ್ರೆ ಬಾಯ್ ಮಾಡಿಬಿಟ್ಟು ಮಲ್ಕೊಳ್ತಾರಂತೆ. ಓಕೆ, ಕೊನೆಯಲ್ಲಿ ಅಮೇರಿಕಾದಲ್ಲಿ ಮಲ್ಕೋಬೇಕಾದ್ರೆ ಗುಡ್ ನೈಟ್ ಹೇಳ್ಬಿಟ್ಟು ಮಲ್ಕೊಳ್ತಾರಂತೆ. ಇಂಡಿಯಾದಲ್ಲಿ ಮಲ್ಕೋಬೇಕಾದ್ರೆ ಗ್ಯಾಸ್ ಆಫ್ ಮಾಡಿದ್ದೆ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಮಲ್ಕೊಳ್ತಾರೆ. ಕಾರಣ ಅಷ್ಟು ಮಲ್ಕೋಬೇಕಾದ್ರೆ ದೇವರನ್ನು ನೆನೆಯುವಂಥ ಟೈಮ್ನಲ್ಲೂ ಇದನ್ನು ನೋಡ್ಕೊಳ್ತೀವಿ ಅಂತಂದರೆ ಅಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತ. LPG ಗ್ಯಾಸ್ ಏನಾದರೂ ಎಕ್ಸ್ಪ್ಲೋರ್ ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬಗ್ಗೆಯೂ ಕೂಡ ಕ್ವಶನ್ಸನ್ನು ಕೇಳ್ತಾನೆ, ಗೊತ್ತಿರಬೇಕು. LPG ಗ್ಯಾಸು ಲೀಕೇಜ್ ಆದರೆ ಮೊದಲಿಗೆ ಏನು ಮಾಡಬೇಕು ಅಂತ ಕೇಳಿರ್ತಾನೆ. ಮೊದಲಿಗೆ ಸಾಧ್ಯತೆ ಅಪಾಯ ಇಲ್ಲ ಅಂದರೆ ರೆಗ್ಯುಲೇಟರ್ನ ಆಫ್ ಮಾಡಬೇಕು. ಆಮೇಲೆ ವೇಗವಾಗಿ ಓಡೋಬಾರ್ದು, ಫ್ರಿಕ್ಷನ್ ಆಗೋದು, ಲೈಟ್ ಉರಿತಾ ಇದ್ರೂ ಸರಿ ಆನ್ ಆ್ಯಂಡ್ ಆಫ್ ಮಾಡಬಾರ್ದು. ಉರಿತಾ ಇದ್ದಾಗ ಆಫ್ ಮಾಡೋಕ್ಕೆ ಹೋದಾಗ ಫ್ರಿಕ್ಷನ್ ಆಗುತ್ತೆ, ಹತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ವಿಂಡೋಸನ್ನು ಡೋರನ್ನು ಓಪನ್ ಮಾಡಿ ಬೇಗವಾಗಿ ಹಾಕಬಾರ್ದು, ಸ್ವಲ್ಪ ಫ್ರಿಕ್ಷನ್ ಆದರೂ ಹತ್ಕೊಂಡ್ಬಿಡುತ್ತೆ. ಅದು ಎರಡನೇದು. LPGಯನ್ನು ಬಳಸ್ಬೇಕಾದ್ರೆ ಇನ್ನೇನು ಎಚ್ಚರಿಕೆ ವಹಿಸಬೇಕು ಅಂತಂದರೆ, ಸಿಲಿಂಡ್ರಿಗಿಂತ ಸ್ಟವ್ ಹೈಟ್ನಲ್ಲಿರಬೇಕು. ಸಿಲಿಂಡ್ರಿಗಿಂತ ಎಷ್ಟು ಎತ್ತರದಲ್ಲಿ ಸ್ಟವನ್ನು ಹಿಡ್ತಿರೋ ಅಷ್ಟು ಸೇಫ್ಟಿಯಾಗಿರುತ್ತೆ. ನಿಮ್ಗೆ ಗೊತ್ತಿರಬೇಕು, ಫ್ಲಾಟ್ಗಳಲ್ಲಿದ್ದರೆ ಅಂಡರ್ಗ್ರೌಂಡಲ್ಲೆಲ್ಲ ಸಿಲಿಂಡರ್ಗಳಿರ್ತವೆ. ಫ್ಲಾಟ್ಸ್ ಹೈಟ್ ಎಷ್ಟಕ್ಕೆ ಹೋಗಿರುತ್ತೋ ಅಷ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಾರೆ. LPG ಒಂದು ಲೈಟರ್ ಗ್ಯಾಸು, ಮೇಲ್ಮುಖವಾಗಿ ಹೋಗ್ತಾ ಇರುತ್ತೆ, ಅದನ್ನ ಏನು ತೊಂದರೆ ಇರೋದಿಲ್ಲ. ಓಕೆ, ಈ ಕೆಲವರು ಏನು ಮಾಡ್ತಾರೆ, ಮನೆಗಳಲ್ಲಿ ಇನ್ಕನ್ವೀನಿಯಂಟಾಗಿ ಇದ್ಬಿಟ್ಟು
ಇದನ್ನೇ ಸಿಲಿಂಡರ್ನ ಮೇಲೆ ಇಟ್ಬಿಟ್ಟು ಸ್ಟವ್ ಕೆಳಗಡೆ ಇಡ್ತಾರೆ. ಇದು ಮೋಸ್ಟ್ ಡೇಂಜರಸ್. ಕಾರಣ ಏನು ಅಂತಂದರೆ ಮಿಲ್ಕು ಈ ಥರ ಉಕ್ಕುವಂಥ ವಸ್ತುಗಳನ್ನ ಏನಾದ್ರು ಸ್ಟವ್ ಮೇಲೆ ಇಟ್ಟಿದ್ರೆ ಆ ಉಕ್ಕದಂಥದ್ದು ಏನು ಮಾಡುತ್ತೆ, ಬೆಂಕಿಯನ್ನು ನಿಲ್ಲಿಸ್ಬಿಟ್ಟು ಬೆಂಕಿ ಎಲ್ಲಿಗೆ ಹೊಟ್ಟೋಗುತ್ತೆ, ಸಿಲಿಂಡ್ರಿಗೆ ಹೊಟ್ಟೋಗ್ಬಿಡುತ್ತೆ. ಸಿಲಿಂಡರ್ ಎಕ್ಸ್ಪ್ಲೋಸ್ ಆದರೆ ಪಕ್ಕದಲ್ಲಿರೋರನ್ನ ನೀವು ಚೀಲಕ್ಕೆ ತುಂಬ್ಕೋಬೇಕಾಗತ್ತೆ. ಆ ಲೆವೆಲ್ಗೆ ಆಗಿಬಿಡುತ್ತೆ ಬ್ಲಾಸ್ಟು. ಇಂಟೈರ್ ಮನೆ ಕಟ್ಟಡಗಳೇ ಉಳ್ಳೋಗ್ಬಿಡ್ತವೆ. ಅದನ್ನು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಮ್ಮರ್ನಲ್ಲಿ ಸಿಲಿಂಡ್ರನ್ನ ಒಂದು ಸ್ವಲ್ಪ ನೀರಿರುವಂಥ ಟಬ್ನಲ್ಲಿ, 1-2 ಇಂಚು ನೀರಿರುವಂಥ ಟಬ್ನಲ್ಲಿ ಇಟ್ಟರೆ ಒಳ್ಳೆಯದು. ಕಾರಣ ಸಮ್ಮರ್ನಲ್ಲಿ ಹೀಟ್ ಜಾಸ್ತಿ ಇರೋದ್ರಿಂದ, ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಎಕ್ಸ್ಪ್ಲೋಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಸಿಲಿಂಡರ್ನ ಒಂದು ಸ್ವಲ್ಪ ಟಬ್ನಲ್ಲಿ ಇಡೋದು, ವಾಟರ್ ಟಬ್ನಲ್ಲಿ ಇಡೋದು ಒಳ್ಳೆಯದು. ಸ್ವಲ್ಪ ಮಟ್ಟಿಗೆ ಅಂದರೆ 1 ಇಂಚ್ 2 ಇಂಚಷ್ಟು ಇದ್ದರೆ ಒಳ್ಳೆಯದು. ಕಂಡೆನ್ಸ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅಥವಾ ನಿಮ್ಗೆ ಗೊತ್ತಿದೆ, ರೋಡ್ ಸೈಡಲ್ಲಿ ಪಾನಿಪುರಿ, ಬೇಲ್ಪುರಿ ಇವರೆಲ್ಲ ಹಾಕುವಂಥವ್ರು ಹೊರಗಡೆ ಸಿಲಿಂಡರ್ ಇಟ್ಟಿದ್ರು ಕೂಡ ಸಮ್ಮರ್ ಇಟ್ಟೊಳಗೆ ಒಂದು ಟಬ್ನಲ್ಲಿ ನೀರಿಟ್ಟು ಆ ನೀರಿನೊಳಗೆ ಸಿಲಿಂಡರ್ ಇಟ್ಟು ಉಪಯೋಗಿಸ್ತಾ ಇರ್ತಾರೆ. ಉದ್ದೇಶ ಇದೆ. ಓಕೆ, ಇದು LPG ಬಗ್ಗೆ ಕ್ವಶನ್ಸನ್ನು ತುಂಬ ಕೇಳ್ತಾನೆ, ಗೊತ್ತಿರಬೇಕು. ನೆಕ್ಸ್ಟ್ ಎಮಿಷನ್ ಟೆಸ್ಟ್ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಇಲ್ಲೇ ನೋಡೋಣ. ಎಮಿಷನ್ ಟೆಸ್ಟ್ ಹೊರಸೂಸುವ ಪರೀಕ್ಷೆ ಅಂತ ಕರಿತೀವಿ. ವೆಹಿಕಲ್ ಎಮಿಷನ್ ಟೆಸ್ಟ್ ಅಂತ ಕೇಳಿದ್ದೀರಾ. ವೆಹಿಕಲ್ಗೆ ಎಮಿಷನ್ ಟೆಸ್ಟನ್ನು ಮಾಡಿಸ್ಬೇಕು. ನೀವು ನೋಡಬೇಕು, ಎವ್ರಿ 6 months ಒನ್ಸ್ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಇರುತ್ತೆ, ಗೊತ್ತಿರಬೇಕು. ವಾಹನಗಳು ಹೊರಹಾಕುವಂಥ ಹೊಗೆನಲ್ಲಿ ಎಷ್ಟು ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣ ಇದೆ ಅಂತ ಪತ್ತೆ ಹಚ್ಚೋದನ್ನು ನಾವು ಎಮಿಷನ್ ಟೆಸ್ಟ್ ಅಂತ ಕರಿತೀವಿ. ಟು ಫೈಂಡ್ ದಿ ಕಾರ್ಬನ್ ಮಾನಾಕ್ಸೈಡ್ ಲೆವೆಲ್. ಕಾರ್ಬನ್ ಮಾನಾಕ್ಸೈಡು ಆ ಗ್ಯಾಸ್ನಲ್ಲಿ ಎಷ್ಟು ಎಕ್ಸಾಸ್ಟ್ ಆಗ್ತಿದೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ನಾವು ಎಮಿಷನ್ ಟೆಸ್ಟ್ ಅಂತ ಕರಿತೀವಿ. ಎಮಿಷನ್ ಟೆಸ್ಟ್ ಮಾಡಬೇಕಾದ್ರೆ ಏನನ್ನು ಬಳಸ್ತಾರೆ ಅಂದರೆ ಗ್ಯಾಸ್ ಅನಲೈಸರನ್ನು ಬಳಸ್ತಾರೆ. ಅನಲೈಸರ್, ಓಕೆ. ಅನಿಲ ವಿಶ್ಲೇಷಕ ಅಂತ ಕರೀತಾರೆ ಕನ್ನಡದಲ್ಲಿ. ಅನಿಲ ವಿಶ್ಲೇಷಕವನ್ನು ಬಳಸ್ತಾರೆ, ಗ್ಯಾಸ್ ಅನಲೈಸರ್. ನಿಮ್ಗೆ ಗೊತ್ತಿದೆ, ಇದನ್ನು ಸೈಲೆನ್ಸರ್ಗೆ ಹಾಕ್ಬಿಟ್ಟು ವೇಗವಾಗಿ ಗಾಡಿಯನ್ನು ರೈಡ್ ಮಾಡೋದಕ್ಕೆ ಹೇಳ್ತಾರೆ, ರೈಸ್ ಮಾಡೋದಕ್ಕೆ. ಆವಾಗ ಹೊಗೆ ಹಾದೋಗುತ್ತೆ. ಆ ಹೊಗೆನಲ್ಲಿ ಎಷ್ಟು ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಇದೆ ಅನ್ನೋದ್ರ ಮೇಲೆ ಕೊಡ್ತಾರೆ. ಓಕೆ, 3% ಒಳಗಡೆ ಇರಬೇಕಾಗುತ್ತೆ ವೆಹಿಕಲ್ಗೆ, ಅವಾಗ ಮಾತ್ರ ಇದಕ್ಕೆ ಸರ್ಟಿಫಿಕೇಟ್ನ ಕೊಡ್ತಾರೆ. ಓಕೆ, ಎಮಿಷನ್ ಬಗ್ಗೆ ತುಂಬ ಕ್ವಶನ್ಸನ್ನು ಕೇಳಿದ್ದಾನೆ. ಎಮಿಷನ್ ಟೆಸ್ಟಲ್ಲಿ ಯಾವ ಅನಿಲವನ್ನು ಪರೀಕ್ಷೆ ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟು. ಕಾರ್ಬನ್ ಮಾನಾಕ್ಸೈಡ್ ಇಸ್ ಎ ಮೋಸ್ಟ್ ಡೇಂಜರಸ್ ಗ್ಯಾಸ್. ಎನ್ವೈರನ್ಮೆಂಟಲ್ಲಿ ಇರೋದ್ರಲ್ಲಿ ತುಂಬ ಡೇಂಜರಸ್ ಗ್ಯಾಸ್ ಅಂದರೆ ಕಾರ್ಬನ್ ಮಾನಾಕ್ಸೈಡು. ನಿಮಗೆ PSIನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದ, ಯಾವ ಅನಿಲ ನಮ್ಮ ಶ್ವಾಸಕೋಶದಲ್ಲಿ ಸೇರಿಕೊಂಡು ಆಮ್ಲಜನಕದ ಹೀರುವಿಕೆಯನ್ನು ತಡೆಯುತ್ತೆ ಅಂತ. ಕಾರ್ಬನ್ ಮಾನಾಕ್ಸೈಡು. ತುಂಬ ಹಿಂದೆ UPSC ಕೇಳಿದ್ದ, ಈ ಕೆಳಗಿನ ಯಾವ ಅನಿಲ ನಮ್ಮ ರಕ್ತದ ಹಿಮೋಗ್ಲೋಬಿನ್ನಲ್ಲಿ ಸೇರಿ ತೀವ್ರ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ. ಇದೇನಾದ್ರು ಹಪ್ಪಿತಪ್ಪಿ ನಮ್ಮ ರಕ್ತದ ಹಿಮೋಗ್ಲೋಬಿನ್ಗೆ ಸೇರ್ಕೊಬಿಟ್ರೆ ಉಸಿರಾಟವನ್ನು ನಿಲ್ಲಿಸ್ಬಿಟ್ಟು ಸಾಯೋ ಹಂತಕ್ಕೆ ತಂದುಬಿಡುತ್ತೆ. ಅದರಿಂದ ಕಾರ್ಬನ್ ಮಾನಾಕ್ಸೈಡು ಮೋಸ್ಟ್ ಡೇಂಜರಸ್ಸು. ಓಕೆ, ಇದಿಷ್ಟು ಅದ್ರ ಮೇಲೆ ಗೊತ್ತಿರಬೇಕಾಗುತ್ತೆ. ಗ್ಯಾಸ್ ಅನಲೈಸರ್ ಮೇಲೆ, ಇದ್ರ ಮೇಲೆ ಗೊತ್ತಿರಬೇಕಾಗುತ್ತೆ. ಓಕೆ, ನಿಮಗೆ ಗೊತ್ತಿದೆ ಗ್ಯಾಸ್ ಗೀಸರ್ ಯಾಕೆ ಡೇಂಜರ್ ಅಂತಂದರೆ, ಗ್ಯಾಸ್ ಗೀಸರ್ ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂತಂದರೆ, ಇನ್ಕಂಬಸ್ಟಿಬಲ್ ಏನಾದ್ರು ಆಯಿತು ಅಂತಂದರೆ ಕಾರ್ಬನ್ ಮಾನಾಕ್ಸೈಡ್ನ ಎಮಿಟ್ ಮಾಡಿಬಿಡುತ್ತೆ. ಕಾರ್ಬನ್ ಮಾನಾಕ್ಸೈಡ್ನ ಇನ್ಹೇಲ್ ಮಾಡಿದ್ರೆ ಸುತ್ತೋಗ್ಬಿಡ್ತಾರೆ. ಓಕೆ, ಅದು ಏನಾಗುತ್ತೆ ಅಂದರೆ, ಬೆಂಗಳೂರು ಈ ಥರದಲ್ಲಿ ಕಾಂಪ್ಯಾಕ್ಟ್ ಇರುತ್ತೆ, ಏರ್ ಕಂಡೀಷನ್ಸ್ ಎಲ್ಲ ಓಪನ್ ಆಗಿರೋದಿಲ್ಲ. ಅಲ್ಲೇನಾಗುತ್ತೆ ಅಂದರೆ ಉಸಿರಾಟಕ್ಕೆ ನೇರವಾಗಿ ಕಾರ್ಬನ್ ಮಾನಾಕ್ಸೈಡನ್ನು ಬಳಸ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ಸಾವಾಗುವಂಥ ಕೂಡ ಸಾಧ್ಯತೆಗಳು ಇದೆ. ಓಕೆ, ಇದೊಂದು ಹೈಡ್ರೋಕಾರ್ಬನ್ಸ್ ಅನ್ನೋದು ಒಂದು ವಾಸ್ಟ್ ಏರಿಯಾ. ಮುಂದಿನ ತರಗತಿಯಲ್ಲಿ ನಾವು ಬಯೋಗ್ಯಾಸಸ್ನ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಅದನ್ನು ಒಂದು ಸ್ವಲ್ಪ ಓದಬೇಕಾಗತ್ತೆ, ಅದು ಇಂಪಾರ್ಟೆಂಟು. ಆಮೇಲೆ ಕಾಂಪೌಂಡ್ಗೆ ನೇಮಿಂಗ್ಗಳನ್ನು ಹೆಂಗೆ ಕೊಡ್ತಾನೆ, ಒಂದಷ್ಟು ಹೈಡ್ರೋಕಾರ್ಬನ್ಸ್ ಯೂಸಸ್ಸನ್ನು ಕೇಳ್ತಾನೆ, ಮೆಥನಾಲು, ಆಲ್ಕೋಹಾಲು, ಈ ಥರದ ಯೂಸಸ್ಸನ್ನು ಕೇಳ್ತಾನೆ. ಇನ್ನೊಂದು ನೆಕ್ಸ್ಟ್ ತರಗತಿಯಲ್ಲಿ ಅದನ್ನು ನೋಡೋಣ. ಓಕೆ, ಅಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ತರಗತಿಯಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಹೈಡ್ರೋಕಾರ್ಬನ್ಸ್ನ ಯೂಸಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಹೆಂಗೆ ಕಾಂಪೌಂಡ್ಗಳಿಗೆ ನೇಮ್ ಮಾಡ್ತಾರೆ, IUPAC ನೇಮ್ ಪ್ರಕಾರ ಹೆಂಗೆ ಕಾಂಪೌಂಡ್ಗಳನ್ನು ನೇಮ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಇಷ್ಟನ್ನು ಓದೋದು ಸಾಕು. ಅಕಾಡೆಮಿಕ್ ಎಕ್ಸಾಮ್ಗೆ ಓದುವಂಥ ವಿಧಾನೇ ಬೇರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂಥ ವಿಧಾನೇ ಬೇರೆ. ಅಕಾಡೆಮಿಕ್ ಎಕ್ಸಾಮ್ಸ್ಗೆ ಎಲ್ಲನೂ ಓದಬೇಕಾಗತ್ತೆ, ಕಾರಣ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇರುತ್ತೆ, ಅಷ್ಟರೊಳಗೆ ಎಲ್ಲ ಕ್ವಶನ್ಸ್ ಬರ್ತವೆ. ಅದರಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆದಷ್ಟು ಅಪ್ಲೈಡ್ ಲೆವೆಲಲ್ಲಿ ಪ್ರಶ್ನೆಗಳನ್ನು ತೆಗೆದುಬಿಟ್ಟು ಕೊಡ್ತಾನೆ, ಅದರಿಂದ ನೋಡಿ ಬರೀಬೇಕಾಗತ್ತೆ. ಓಕೆ, ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ನಿಲ್ಲಿಸೋಣ. ಧನ್ಯವಾದಗಳು.